ನೀನೇ ಯೇಸುವೇ, ನೀನೇ ನೀನೇ. ಥ್ಯಾಂಕ್ ಯು. ಇನ್ನೊಂದು ವರ್ಧಮಾನಪೂರ್ವಕವಾಗಿ Come on, lift your hand. Neene, neene, oh. Hallelujah. Praise God. ನಿಮ್ಮ ಪಕ್ಕದವರಿಗೆ 2-3 ಜನಕ್ಕೆ ನಿಮ್ಮ ಸುಂದರವಾದ ಮುಖವನ್ನು ತೋರಿಸಿ ಹೇಳ್ರಿ, ನೀನು ಇದ್ದ ಹಾಗೆ ಇರುವುದಿಲ್ಲ. ಓಕೆ, ಎಷ್ಟು ಮಂದಿ ಆರಾಧನೆಯಲ್ಲಿ ಸಂತೋಷಪಟ್ರಿ? ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ಸಂತೋಷಪಟ್ರಿ? ಗುಡ್. ಸಿಸ್ಟರ್ ವಿಲ್ಮಾ ಅವರು ಏನು ಮಾತಾಡಿದರು, ಅವ್ರ ಲೈಫನ್ನು ಮಾತಾಡಿ. ಪ್ರೈಸ್ ಗಾಡ್. ನಮಗೆ ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಬೇಕಂತ ಹೇಳಿದರೆ ಏನು ಬೇಕು? ವಾಕ್ಯ ಬೇಕು. ಅವರು ಸಭೆಗೆ ಬರುವಾಗ ಅವರು ಡಿಪ್ರೆಷನ್ನಲ್ಲಿದ್ದರು, ಮಾನಸಿಕವಾಗಿ ಟ್ಯಾಬ್ಲೆಟ್ಗಳಿದ್ದರು. ಆಕೆಗೆ ನಾನು ಡಿಪ್ರೆಷನ್ ಫ್ರೀ ಆಗಬೇಕಾದ್ರೆ ಒಂದು ವರ್ಡ್ ಹೇಳಿದ್ದೆ, ವಾಕ್ ಇನ್ ಲವ್. ಪ್ರೈಸ್ ಗಾಡ್. ಅನೇಕ ಸಿಚುವೇಶನ್ಗಳು ಬರ್ಬೋದು, ಅನೇಕರು ಮಾತಾಡ್ಬೋದು, ಬಿರುಗಾಳಿ ಬರ್ಬೋದು, ಬಟ್ ವಿ ನೀಡ್ ಟು ಮೇಂಟೈನ್ ಲವ್. ಪ್ರೀತಿಯ ಜೀವಿತವನ್ನು ಮೇಂಟೈನ್ ಮಾಡುವ ವ್ಯಕ್ತಿ ಆತನು ಡಿಪ್ರೆಷನ್ನಲ್ಲಿ ಇರುವುದಿಲ್ಲ. ಪ್ರೈಸ್ ಗಾಡ್. ಡಿಪ್ರೆಷನನ್ನು ಜಯಿಸಲು ಒಂದೇ ಒಂದು ಸಂಗತಿ, we need to walk in love. Hallelujah. ಹೇಳ್ರಿ, ಪ್ರೀತಿಯಲ್ಲಿ ನಡೆಯುವಂಥದ್ದು. ಪ್ರೀತಿ ಎಂಬುವಂಥದ್ದು ಅದು ನಮ್ಮ ಪ್ರೀತಿ ಅಲ್ಲ. ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನಮ್ಮನ್ನು ಇದ್ದ ಹಾಗೆ ಆತನು ಪ್ರೀತಿ ಮಾಡಿದ್ದಾನೆ. ನಮ್ಮ ಕ್ರಿಯೆಗಳನ್ನು ನೋಡಿ, ನಮ್ಮ ಒಳ್ಳೆತನವನ್ನು ನೋಡಿ, ನಮ್ಮ ಬ್ಯಾಕ್ಗ್ರೌಂಡ್ ನೋಡಿ, ನಮ್ಮ ಹಿನ್ನೆಲೆ ನೋಡಿ, ನಮ್ಮ ಭಕ್ತಿಯನ್ನು ನೋಡಿ, ಅಥವಾ ನಮ್ಮ ಒಳ್ಳೆಯ ಕೆಲಸವನ್ನು ನೋಡಿ, ನಮ್ಮ ಗಿವಿಂಗನ್ನು ನೋಡಿ ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಲಿಲ್ಲ. ಯೇಸು ಸ್ವಾಮಿ ನಮ್ಮನ್ನು ಪ್ರೀತಿ ಮಾಡಿದ್ದಾನೆ, ನಾವು ಹೇಗಿದ್ದೇವೆ ಹಾಗೇ ಪ್ರೀತಿ ಮಾಡಿದ್ದಾನೆ. ಒಂದು ನೆನಪಿಟ್ಟುಕೊಳ್ಳ್ರಿ, ದೇವರ ಪ್ರೀತಿಗೆ ಯಾವುದೇ ಒಂದು ಕಂಡೀಷನ್ ಇಲ್ಲ. ರೈಟ್? ದೇವರು ನಿಮ್ಮನ್ನು ಪ್ರೀತಿ ಮಾಡುವಾಗ ಗುಂಪಿನಲ್ಲಿ ಮಾಡೋದಿಲ್ಲ, ಆತ ನಿಮ್ಮನ್ನು ವೈಯಕ್ತಿಕವಾಗಿ ಪ್ರೀತಿ ಮಾಡುತ್ತಾನೆ. ವೈಯಕ್ತಿಕವಾಗಿ. ಮೇ ಬಿ ನೀವು ಪ್ರಾಯದವರಾಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಎಜುಕೇಟೆಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಮನ್ನು ಆತನು ಇದ್ದ ಹಾಗೆ ಪ್ರೀತಿ ಮಾಡುತ್ತಾನೆ. ಪ್ರೈಸ್ ಗಾಡ್. ಯೇಸು ಸ್ವಾಮಿ ಹೇಳಿದ, ನೀವು ನನ್ನನ್ನು ಪ್ರೀತಿ ಮಾಡೋದಾದರೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತೀರಿ. ಸಿಂಪಲ್. ನಿಮಗೆ ಏನು ಕಷ್ಟ ಆಗುವುದಿಲ್ಲ. ಇಫ್ ಯು ಲವ್ ಜೀಸಸ್, ನೀವು ಯೇಸುವನ್ನು ಪ್ರೀತಿ ಮಾಡುತ್ತೀರಿ, ನೀವು ಸಭೆಗೆ ಬರುತ್ತೀರಿ. ಸಭೆಯಲ್ಲಿ ಲಾದ ಪ್ರಕಾರ ಬರ್ಬೋದು, ಪ್ರೀತಿಯಲ್ಲಿ ಬರ್ಬೋದು. ರೈಟ್? ಇಫ್ ಯು ಲವ್ ಜೀಸಸ್, ನೀವು ಯೇಸುವನ್ನು ಪ್ರೀತಿ ಮಾಡ್ತೀರಿ, ಯು ವಿಲ್ ಕಮಿಟ್ ಯುವರ್ ಲೈಫ್ ಟು ಜೀಸಸ್. ನಿಮ್ಮ ಜೀವಿತವನ್ನು ನೀವೇನು ಮಾಡ್ತೀರಿ? ದೇವರ ಉದ್ದೇಶಕ್ಕೆ ಕಮಿಟ್ ಮಾಡ್ತೀರಿ. ನಿಮ್ಮ ಓನ್ ಆಲೋಚನೆ ಮಾಡುವುದಿಲ್ಲ, ನಿಮ್ಮ ಸ್ವಂತ ಆಲೋಚನೆಯನ್ನು ನೀವು ಮಾಡುವುದಿಲ್ಲ. ದೇವರು ನಿಮಗೆ ಪ್ರತಿಯೊಬ್ಬ ಬಾರ್ನ್ ಅಗೇನ್ ಆದ ವ್ಯಕ್ತಿಗೆ ಒಂದು ಯೋಜನೆ ಇಟ್ಟಿದ್ದಾನೆ, ಒಂದು ಪ್ಲ್ಯಾನ್ ಇಟ್ಟಿದ್ದಾನೆ. ರೈಟ್? ಬಟ್ ಯಾವಾಗ ಆ ಪ್ಲ್ಯಾನ್ ನಮಗೆ ಗೊತ್ತಾಗ್ತಂತ ಹೇಳಿದರೆ, ನಾವು ಯೇಸುವನ್ನು ಪ್ರೀತಿ ಮಾಡುತ್ತೇವೆ. ಒಬ್ಬ ವ್ಯಕ್ತಿ ಬೆಳೀತಿರುವಾಗ ಮೆಚೂರ್ ಆಗ್ತಿರುವಾಗ ದೇವರು ಅವನನ್ನು ನಡೆಸ್ತಾನೆ. ಸೇವಕರಾದ ಕೆನಿತ್ ಹೆಗಿನ್ ಅವರು ಸಣ್ಣ ಪ್ರಾಯದಲ್ಲಿ ಡೆತ್ ಬೆಡ್ಡಲ್ಲಿದ್ದರು. ಎಲ್ಲ ವೈದ್ಯರುಗಳು ಅವರನ್ನು ಕೈ ಬಿಟ್ಟರು. ಅವರು ಹೋಗುತ್ತಿರುವ ಬ್ಯಾಪ್ಟಿಸ್ಟ್ ಸಭೆ
ಅಲ್ಲಿಯ ಸೇವಕರು ಕೂಡ ಹೇಳಿದರು, ಇವನದೊಂದು ಮರಣ ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಪ್ರಾರ್ಥನೆ ಮಾಡಿದ್ರು. 17 ಇಯರ್ಸ್, 17 ವರ್ಷದ ಹುಡುಗ. ಎಲ್ಲರೂ ಕೈ ಬಿಟ್ಟಿದ್ದಾರೆ. ಒಂದು ಸಭೆಯ ಮೆಂಬರ್ ಆ ವ್ಯಕ್ತಿ. ಮುಳುಗು ದೀಕ್ಷಾಸ್ಥಾನ ಕೂಡ ಆಗಿದೆ, ಎಲ್ಲ ಆಗಿದೆ. ಚರ್ಚ್ ಮೆಂಬರ್ಶಿಪ್ ನಮ್ಮನ್ನು ರಕ್ಷಣೆಗೆ ತರುವುದಿಲ್ಲ, ಯೇಸು ನಮ್ಮನ್ನು ರಕ್ಷಣೆಗೆ ತರುವುದು. ರೈಟ್? ನೀವು ಯಾವುದೇ ಒಂದು ಸಭೆಯಲ್ಲಿ, ಯಾವುದೊಂದು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದರಿಂದ ನಿಮಗೆ ರಕ್ಷಣೆ ಅಲ್ಲ. ಈ ವ್ಯಕ್ತಿ ಒಂದು ದಿನ ಡೆತ್ ಬೆಡ್ಡಲ್ಲಿದ್ದಾನೆ, ದೇಹವನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಯೌವನಸ್ಥ ಹುಡುಗ, ಯಂಗ್, 17 ವರ್ಷದ ಹುಡುಗ. ದೇಹದಲ್ಲಿ ಬಿಡುವಾಗ ಅವನಿಗೊಂದು ಅನುಭವ ಆಗ್ತದೆ. ನೀವು ಶೂ ಇದೆ, ರೈಟ್? ನಿಮ್ಮ ಶೂವಿನಿಂದ ಕಾಲು ಹೇಗೆ ನೀವು ಹೊರಗೆ ತೆಗಿತೀರಿ, ಅದೇ ರೀತಿ ದೇಹದಿಂದ ಸಡನ್ಲಿ ರಿಯಲ್ ವ್ಯಕ್ತಿ ಹೊರಗೆ ಬರುವಾಗ ಅವನು ದೇಹವನ್ನು ಅವನು ನೋಡ್ತಾ ಇದ್ದಾನೆ. ದೇಹವನ್ನು ನೋಡ್ತಾ ಇದ್ದಾನೆ. ಅಲ್ಲಿ ಅಜ್ಜಿ ಕೂತ್ಕೊಂಡಿದ್ದಾರೆ, ತಂದೆ ಬಿಟ್ಟು ಹೋಗಿದ್ದಾರೆ, ತಂದೆ ತಾಯಿಗೆ ಡಿವೋರ್ಸ್ ಆಗಿದೆ. ಅಜ್ಜಿ ಒಟ್ಟಿಗೆ ಬೆಳೆದ ಹುಡುಗ, ಅಜ್ಜಿಯ ಒಂದು ಹಳೆ ಬೈಬಲ್, ರೈಟ್? ಹೋಗುವಾಗ ಅಯ್ಯೋ ನಾನು ಅಜ್ಜಿಗೆ ಬಾಯಿ ಹೇಳಲಿಲ್ಲಲ್ಲ ಅಂತ ಒಂದೇ ಅವನಿಗೀಗ ಹೋಗುವಾಗ. ಬಟ್ ಒಂದು ಡಾರ್ಕ್ ಪ್ಲೇಸಿಗೆ ಆತನು ಹೋಗ್ತಾನೆ, ಒಂದು ಕತ್ತಲೆಯ ಪ್ಲೇಸಿಗೆ ಆತನು ಹೋಗ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನಾನು ಇಂಥ ಸಭೆಯ ಮೆಂಬರ್, ನನಗೆ ಮುಳುಗು ದೀಕ್ಷಾಸ್ಥಾನ ಆಗಿದೆ, ನಾನು ಇಂಥ ಸಭೆಗೆ ಮೆಂಬರ್, ನಾನು ಏಕೆ ಇಲ್ಲಿ ಬರುವುದು? ಒಂದು ವಾಯ್ಸ್ ಕೇಳ್ತಾ ಇದೆ, ಅದು ಕೇಳಲಿಕ್ಕೆ ಬಿಡುವುದಿಲ್ಲ. ಬಟ್ ಕತ್ತಲೆ ಹೋಗುತ್ತಿರುವಾಗ ಒಂದು ಬೆಂಕಿಯ ದ್ವಾರ ಕಾಣ್ತಾ ಉಂಟು. ಅದಕ್ಕೆ ಯೂದನು ಹೇಳ್ತಾನೆ, ಸಂದೇಹ ಪಡುವ ಕೆಲವರನ್ನು ಬೆಂಕಿಯ ಬಾಯೊಳಗಿಂದ ಎಳೆದು ರಕ್ಷಿಸಿರಿ. ಹೇಗೆ ರಕ್ಷಿಸುವಂಥದ್ದು? ಥ್ರೂ ಎ ಪ್ರೇಯರ್ ಅಂಡ್ ವರ್ಡ್. ನ್ಯಾಚುರಲ್ ಇಲ್ಲುವಾಗ ಹೇಳ್ತಾರೆ ಏರ್ತೂತೇರಿ ಅಂತ, ನರಕ, ರೈಟ್? ಆ ರೀತಿ ಆ ವ್ಯಕ್ತಿ ಹೋಗ್ತಾ ಇರುವಾಗ ಒಂದು ಅಗೋಚರ ಕೈ ಅವನು ಎಳೆಯುತ್ತದೆ. ಪುನಃ ಅವನು ದೇಹದ ಒಳಗೆ ಪ್ರವೇಶಿಸ್ತಾನೆ. ಅವನಿಗೆ ಏನಂತವೇ ಅರ್ಥ ಆಗುವುದಿಲ್ಲ. ವಾಟ್ ಇಸ್ ದಿಸ್? ಸೈಡಲ್ಲಿ ಅಜ್ಜಿ ಇದ್ದವರು ಕೇಳಿದರು, ನೀನು ಇದ್ದೀಯಾ ಅಂತ ಕೇಳ್ತಾ ಇದ್ದಾರೆ. ಅವರು ಹೇಳಿದ್ರು ಇವನು ಹೋಗಿದ್ದಾನಂತ, ಯಾಕಂದ್ರೆ ಹಾರ್ಟ್ ಎಲ್ಲ ನಿಂತಿದೆ. ಅದೇ ರೀತಿ ಕೆಲವು ದಿನ ನಂತರ ಪುನಃ ಇನ್ನೊಂದು ಅನುಭವ ಆಯಿತು ಅವನಿಗೆ. ಪುನಃ ಹೋಗ್ತಾ ಇದ್ದೇನೆ, ಪುನಃ ಒಂದೇ ಮಾತು ಹೇಳ್ತಾನೆ, ನಾನು ಇಂಥ ಸಭೆಯ ಮೆಂಬರ್, ನನಗೆ ಮುಳುಗು ದೀಕ್ಷಾಸ್ಥಾನ ಆಗಿದೆ, ನಾನೆಲ್ಲಿ ಹೋಗುವುದು ಅಂತ. ಕತ್ತಲೆ, ಡಾಕ್. ಪುನಃ ಒಂದು ಅಗೋಚರ ಕೈ ಅವನು ಹಿಡಿಯುತ್ತದೆ, ಪುನಃ ತರ್ತದೆ. ಹೀಗೆ 3 ಸರಿ ಆಗುವಾಗ 3ನೇ ಸರ್ತಿ ಒಂದು ವರ್ಡ್ ಕೇಳ್ತದೆ, ನೀನು ನನ್ನನ್ನು ಇನ್ನೂ ಅಂಗೀಕಾರ ಮಾಡಲಿಲ್ಲ, ನೀನು ನನ್ನನ್ನು ಇನ್ನೂ ಅಂಗೀಕಾರ ಮಾಡಲಿಲ್ಲ. ಹಲೋ, ಕೇಳ್ತಾ ಇದ್ದೀರಾ? ಇಮ್ಮಿಡಿಯೇಟ್ಲಿ ಅವನು ಕೇಳಿದ, ಏನು ಮಾಡಬೇಕಾಗಾದ್ರೆ? ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಹೇಳಿ, ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನೆಂದು ನಿನ್ನ ಹೃದಯದಲ್ಲಿ ನಂಬಿದರೆ ನಿನಗೆ ನೀತಿಯಾಗುವುದು. ನಿನ್ನ ಬಾಯಿಯ ಅರಿಕೆಯ ಮೂಲಕ ನಿನಗೆ ರಕ್ಷಣೆ ಆಗ್ತದೆ, ನಿನ್ನ ನಂಬಿಕೆಯ ಮೂಲಕ ನಿನಗೆ ನೀತಿ ದೊರೆಯುತ್ತದೆ. ರೋಮನ್ಸ್ 10 ಚಾಪ್ಟರ್ 9 ವರ್ಸ್. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರ ಒಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದೇ. ಇಷ್ಟೇ ರಕ್ಷಣೆ ಅಂದರೆ. ಇದೊಂದು ಬಿಟ್ಟು ಎಲ್ಲವನ್ನು ಮಾಡ್ತಾರೆ. ಮುಳುಗ್ಲಿಕ್ಕೆ ಸಹ ಮುಳುಗ್ತಾರೆ. ಅವರಿಗೊಂದು ಕಾನ್ಫಿಡೆನ್ಸ್, ಮುಳುಗಿದ್ದೇನಂತ, ರೈಟ್? ಕೆಲವರು ತಂದೆ ತಾಯಿಗಳು ಫೋರ್ಸ್ ಮಾಡಿ ಮಕ್ಕಳನ್ನು ಮುಳುಗಿಸ್ತಾರೆ. ಆ್ಯಕ್ಚುಲಿ ಅವರಿಗೆ ರಕ್ಷಣೆ ಆಗಿರುವುದಿಲ್ಲ. ರಕ್ಷಣೆ ಎಂಬುದು ನಿಮ್ಮ ನಂಬಿಕೆ ಅಲ್ಲ, ಅವರ ವೈಯಕ್ತಿಕ ನಂಬಿಕೆ, ದೇರ್ ಪರ್ಸನಲ್ ಫೇತ್. ತಂದೆ ತಾಯಿಗಳು ನಂಬಿದ್ದರಿಂದ ಮಕ್ಕಳು ರಕ್ಷಣೆ ಹೊಂದುವುದಿಲ್ಲ. ರಕ್ಷಣೆ ಹೊಂದುವುದು ಅವನ ವೈಯಕ್ತಿಕ. ನೀನು ಫಿಸಿಕಲ್ ಆಗಿ ಹುಟ್ಟಿದ್ದಿ, ಅದು ನಿನ್ನ ಇಷ್ಟದ ಪ್ರಕಾರ ನೀನು ಹುಟ್ಟಲಿಲ್ಲ. ನೀನು ಹುಟ್ಟಿದ್ದಿ,
ಬಟ್ ಆತ್ಮದಲ್ಲಿ ಹುಟ್ಟುವುದು, ಬಾರ್ನ್ ಅಗೇನ್ ಆಗುವಂಥದ್ದು, ರಕ್ಷಣೆ ಹೊಂದುವುದು, ದಟ್ ಈಸ್ ಯುವರ್ ಪರ್ಸನಲ್ ಚಾಯ್ಸ್. ಓಕೆ, ಈ ವಚನ ಶರೀರ ಬಿಟ್ಟ ನಂತರ ಯಾರು ಅರಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಶರೀರದಲ್ಲಿ ಇರುವಾಗಲೇ ಆಗಬೇಕಾದ ಕೆಲಸ. ಶರೀರ ಬಿಟ್ಟ ನಂತರ ಮಾಡುವುದಾದರೆ ಅದು ಎರಡನೇ ಮರಣ, ಅದಕ್ಕೆ ಸೊಲ್ಯೂಷನ್ ಇಲ್ಲ. ಶರೀರದಲ್ಲಿ ಇರುವಾಗ ಪ್ರತಿಯೊಬ್ಬ ಇಂಡಿವಿಜುವಲಿಗೆ ಒಂದು ಸೊಲ್ಯೂಷನ್ ಇದೆ. ಜೀಸಸ್ ಡೈಡ್ ಫಾರ್ ಯು. ಯೇಸು ಕ್ರಿಸ್ತ ನಿನಗೋಸ್ಕರ ಸತ್ತಿದ್ದಾನೆ, ನಿನ್ನ ಪಾಪಗಳನ್ನು, ನಿನ್ನ ತೀರ್ಪನ್ನು ಹೊತ್ತುಕೊಂಡು ಹೋಗಿದ್ದಾನೆ, ಹೂಣಲ್ಪಟ್ಟಿದ್ದಾನೆ, ನರಕಕ್ಕೆ ಆತನು ಹೋಗಿದ್ದಾನೆ, ನೀನು ಹೋಗಬಾರದಂತ. ಆತನು ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ನೀನು ಈ ವಿಷಯವನ್ನು ನಂಬಿದರೆ ಬೈಬಲ್ ಹೇಳುತ್ತೆ ನಿನ್ನ ಪಾಪಗಳು ಪರಿಹಾರವಾಗುತ್ತವೆ, ನೀನು ನಿತ್ಯ ಜೀವವನ್ನು ಹೊಂದುತ್ತಿ. ಯು ವಿಲ್ ರಿಸೀವ್ ಇಟರ್ನಲ್ ಲೈಫ್. ಇಟರ್ನಲ್ ಲೈಫ್ ಎಂಬುವಂಥದ್ದು, ನಿತ್ಯ ಜೀವ ಎಂಬುದು ಗಿಫ್ಟ್. ಅದು ಯಾರು ಕೂಡ ಕ್ರಿಯೆಗಳಿಂದ ಅರ್ನ್ ಮಾಡಲಿಕ್ಕೆ ಆಗುವುದಿಲ್ಲ. ಅದೇನೆಂದರೆ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದೆಂಬುದೇ. ನೆಕ್ಸ್ಟ್, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ಹೇಳಿ, ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ. ಹೃದಯ ಅಂತ ಹೇಳಿದ್ರೆ ನಿಮ್ಮ ಮಾಂಸದ ಹೃದಯ ಅಲ್ಲ, ಬ್ಲಡ್ ಪಂಪ್ ಆಗುವ ಹೃದಯ ಅಲ್ಲ, ರಕ್ತ ಚಲಾವಣೆಯ ಹೃದಯ ಅಲ್ಲ. ಹೃದಯ ಅಂತ ಹೇಳಿದ್ರೆ ನಮ್ಮ ಆತ್ಮ. ಪಾಪ ಇರುವಂಥದ್ದು ಆತ್ಮದಲ್ಲಿ. ಮನುಷ್ಯನು ಆತ್ಮಿಕವಾಗಿ ಅವನು ಪಾಪಿ ಆಗಿದ್ದ. ಈಗ ಪಾಪಿ ಎಂಬ ವ್ಯಕ್ತಿ ಸಾಯ್ತಾನೆ, ನೀತಿ ಎಂಬ ವ್ಯಕ್ತಿ ದೇವರಿಗೆ ಜೀವವಾಗುತ್ತಾನೆ. When you believe the finished work of the cross, you're believing for righteousness. See? For with the heart one believe. With the heart, come on, Henry, with the heart. With the heart. Henry, with the heart one believes unto righteousness. Henry, righteousness. And with the mouth confession is made unto salvation. Your confession means ಏನು ನಿನಗೆ ಒಳಗಾಗಿದೆ, ಯು ಅನೌನ್ಸಿಂಗ್. ನೀನು ಅನೌನ್ಸ್ ಮಾಡ್ತಿ, ನೀನು ಪ್ರೊಕ್ಲೇಮ್ ಮಾಡ್ತಿ, ಡಿಕ್ಲೇರ್ ಮಾಡ್ತಿ, ಹೇಳುತ್ತಿ ನನಗೆ ರಕ್ಷಣೆ ಆಯಿತು. ಈ ವ್ಯಕ್ತಿ 17 ವರ್ಷದ ಹುಡುಗ ಬೆಡ್ಡಲ್ಲಿ ಬರುವಾಗ ಹೇಳಿದ ಆ ವರ್ಡನ್ನು ಅದನ್ನು ಪಿಕ್ ಮಾಡಿದ. ಐ ಬಿಲೀವ್ ಇನ್ ಮೈ ಹಾರ್ಟ್. ನನ್ನ ಹೃದಯದಲ್ಲಿ ನಾನು ನಂಬುತ್ತೇನೆ ದೇವರು ಯೇಸುವನ್ನು ಸತ್ತವರ ಒಳಗಿಂದ ಎಬ್ಬಿಸ್ತಾನೆಂದು. ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನೀತಿಗೋಸ್ಕರ ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೆ ನನ್ನ ಕರ್ತನೆಂದು, ನನಗೆ ರಕ್ಷಣೆ ಆಯಿತು. ಆಗ ಸಡನ್ಲಿ ಒಂದು ಕ್ವಿಂಟಲ್, ಒಂದು ಕಲ್ಲು ಅವನ ಒಳಗಿಂದ ಉರುಳಿಸಿದ ಹಾಗೆ ಆಯಿತು. ಸಡನ್ಲಿ ಬಾಡಿ ಲೈಟ್ ಆಯಿತು. ಸ್ಟಿಲ್ ಬೆಡ್ಡಲ್ಲಿದ್ದಾನೆ. 1 ವರ್ಷ ಆಗಿದೆ, ಸ್ಕೂಲೆಲ್ಲ ಸ್ಟಾಪ್ ಆಗಿದೆ. ಈಗ ಪುನಃ ಬಾಡಿ ಬಿಡುವಾಗ ಸೀದಾ ಮೇಲೆ ಹೋಗ್ತಾ ಇದ್ದಾನೆ, ಎಷ್ಟರ ಕೆಳಗೆ ಹೋಗ್ತಾ ಇದ್ದ. ಆಗ ಒಂದು ವಾಣಿ ಕೇಳ್ತದೆ, ಗೋ ಬ್ಯಾಕ್, ಹಿಂದಕ್ಕೆ ಹೋಗು, ಭೂಲೋಕದಲ್ಲಿ ನಿಮಗೆ ತುಂಬ ಕೆಲಸ ಇದೆ, ಹೋಗು ಹೋಗು. ಈ ವ್ಯಕ್ತಿ ದೇಹಕ್ಕೆ ಬಂದ ನಂತರ ಅಜ್ಜಿಯದ್ದು ಹಳೆಯ ಬೈಬಲನ್ನು ತೆಗೆದುಕೊಂಡ, ಓದಿದ. ಒಂದೇ ಕೆಲಸ, ಓದುವುದು. ಮತ್ತೇನು ಕೆಲಸ ಇಲ್ಲ. ಮಲಗಿದವನಿಗೆ ಬೇರೆ. ಈಗ ಆದರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಿದ್ರು, ಆಗ ಮೊಬೈಲ್ ಇರಲಿಲ್ಲ. ಗೇಮ್ ಆಡ್ತಿದ್ದರೆ ಏನ, ರೈಟ್? ಸ್ಕೂಟರ್ ಗೇಮು, ಆರ್ಮಿ ಗೇಮು, ಬೇರೆ ಬೇರೆ ಗೇಮ್, ಯಾವುದೇ ಪಬ್ಜಿ, ಅದೆಲ್ಲ ಆಡ್ತಾ ಇದ್ದಾರೆ ಏನ. ಬೇರೆ ಎಂಟರ್ಟೈನ್ಮೆಂಟ್ಗೆ ಅದು ಟಿ ವಿ ಸಹ ಇಲ್ಲ, ಕಾರ್ಟೂನ್ ನೋಡುವ ಅಂತ ಹೇಳಿದಾಗ, ಅಟ್ಲೀಸ್ಟ್ ಮನ ಸಂತೋಷ ಮಾಡುವ ಅಂತ ಹೇಳುವಾಗ ಜೋಕ್ ಕೂಡ ಇಲ್ಲ. ಇವತ್ತು ಮನುಷ್ಯರು ರಕ್ಷಣೆ ಹೊಂದದ ಹಾಗೆ ಸೈತಾನು ಅನೇಕ ಸಂಗತಿಗಳು ನಿಮಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದಾನೆ. ಅಲ್ಲೊಂದು ಹಳೆಯ ಬೈಬಲ್ ಇತ್ತು, ಅದನ್ನು ಓದುವಾಗ ಒಂದು ವಚನ ಸಿಕ್ಕಿತ್ತು, ನೀವು ಪ್ರಾರ್ಥನೆಯಲ್ಲಿ ಏನೇನೋ ಪ್ರಾರ್ಥನೆ ಮಾಡುತ್ತೀರೋ ನಂಬಿರಿ, ಅದು ನಿಮಗೆ ಸಿಕ್ಕಿತ್ತು ಅಂತ. ಓ, ನಂಬಿಕೆ ಅಂದರೆ ಆಗಿದೆ, ಸಿಕ್ಕಿದೆ. ಮುಂದೆ ಸ್ವಲ್ಪ ಓದುವಾಗ ಇನ್ನೊಂದು ವಚನ ಸಿಕ್ಕಿತ್ತು, ನೀವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಿಮ್ಮ ಪಾಪಗಳನ್ನು ಆತನು ತಾನೇ ತನ್ನ ಸ್ವಂತ ದೇಹದ ಮೇಲೆ ಹೊತ್ತುಕೊಂಡು ಹೋದನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಯಿತು. ಭೂಮಿ ಆಕಾಶಗಳನ್ನು ಉಂಟು ಮಾಡಿ ದೇವರು ಹೇಳ್ತಾನೆ, ನನಗೆ ಗುಣ ಆಯಿತು, ಐ ಆಮ್ ಹೀಲ್ಡ್.
ಇವನು ಡಿಕ್ಲೇರ್ ಮಾಡಿದ, ಐ ಆಮ್ ಹೀಲ್ಡ್, ಥ್ಯಾಂಕ್ ಯು ಫಾದರ್, ಐ ಆಮ್ ಹೀಲ್ಡ್, ನನಗೆ ಗುಣವಾಯಿತು ಅಂತ. ಒಂದು ಸ್ವರ ಕೇಳ್ತಾ ಇದೆ, ನೀನು ಸುಳ್ಳು ಹೇಳ್ತಾ ಇದ್ದಿ, ನೀನು ಸುಳ್ಳು ಹೇಳ್ತಾ ಇದ್ದಿ ಗುಣ ಆಗಿದೆ ಅಂತ. ಗುಣ ಆದವರು ಮಲಗ್ತಾರ? ಒಂದು ಸ್ಕ್ರಿಪ್ಚರ್ ನೆನಪಿಗೆ ತಂದ ಸೈತಾನ ಏನು ಗೊತ್ತುಂಟ? ಎಲ್ಲ ಸುಳ್ಳುಗಾರರು ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ. ಎಲ್ಲಿದೆ? ಪ್ರಕಟಣೆ ಗ್ರಂಥದಲ್ಲಿದೆ, ಓದಿದ್ದೀರಾ? ಎಲ್ಲ ಸುಳ್ಳುಗಾರರು ಬೆಂಕಿ ಗಂಧಕಗಳು ಉರಿಯುವ ಕೆರೆಗೆ. ಆಗ 17 ವರ್ಷದ ಹುಡುಗ ನೆನಪು ಮಾಡಿದ, 17 ವರ್ಷದಲ್ಲಿ ಹಲೋ ಒಂದು ದಿನ ಕೂಡ ಸೈತಾನ್ ನನಗೆ ನರಕ ಇದೆ ಅಂತ ಹೇಳಲೇ ಇಲ್ಲ. ಅವನು ಪ್ರತಿಯೊಬ್ಬ ಬಾರ್ನಗೆ ಆಗದವನಿಗೆ ಹೇಳುವುದು ನರಕವೇ ಇಲ್ಲ ಅಂತ, ಹೋಗಿ ಅನುಭವಿಸಂತ ಹೇಳುವುದು ಅಷ್ಟೇ. ಅದಕ್ಕೋಸ್ಕರ ಜನರು ಫುಲ್ ಫ್ರೀ, ಬೇಕಾದಾಗೆ ಜೀವಿಸ್ತಾರೆ. ತುಂಬ ನರಕದ ಹೆದರಿಕೆ ಯಾರಿಗೆ ಗೊತ್ತುಂಟ? ಬಿಲಿವರ್ಗಳಿಗೆ. ಅನ್ಬಿಲಿವರ್ಗೆ ನರಕದ ಏರ್ತು ತೆರೆಯ ಇದು ದನ. ಹಲೋ, ಕೇಳಿದ್ದೀರಾ? ನೋಡಿ, ಒಂದೇ ನರಕ. ಮನುಷ್ಯ ಕಷ್ಟಡುಪ್ಪನೇ ನರಕ, ಸಮಸ್ಯೆಯಲ್ಲಿರೋದು ನರಕ. ಹೌದು, ಅದು ನರಕದ ಮ್ಯಾನಿಫೆಸ್ಟೇಷನ್. ಅಫ್ಕೋರ್ಸ್ ಒಬ್ಬ ಮನುಷ್ಯ ಕಷ್ಟದಲ್ಲಿರುವಂಥದ್ದು, ಹೊರತಲ್ಲಿರುವುದು, ದಟ್ ದ ಮ್ಯಾನಿಫೆಸ್ಟೇಷನ್ ಆಫ್ ಹೆಲ್. ಬಟ್ ಈ ವ್ಯಕ್ತಿ ಹೇಳಿದ, ಯಾವತ್ತೂ ನನಗೆ ಹೇಳಿಲ್ಲ, ಈಗ ನನಗೆ ಭಯ ಹುಟ್ಟಿಸ್ತೀಯ ನರಕ ಇದೆ ಅಂತ. ನೋ, ಅವನು ಒಂದೇ ವರ್ಡ್ ಕನ್ಫೆಸ್ ಮಾಡಿದ, ಅರಿಕೆ ಮಾಡಿದ. ಒಂದು ದಿನ ವಾಣಿ ಕೇಳಿತ್ತು, ಗೆಟ್ ಆಫ್ ಅಂತ, ಏಳು ಅಂತ. ಏಳುವಾಗ ಇನ್ನೊಂದು 4 ಸ್ವರಗಳು ತಲೆಯಲ್ಲಿ ಹೋಗ್ತಾ ಇದೆ, ನೀನೀಗ ಎದ್ದರೆ ನಿನ್ನನ್ನು ಕಾಟಲ್ಲಿ ಮಲಗಿಸೋರು ಯಾರಿಲ್ಲ, ನೀನು ಕೆಳಗೆ ಬೀಳ್ತಿ ಈಗ. ಅಂದರೆ 6 ಫೀಟ್ನ ವ್ಯಕ್ತಿ, ಉದ್ದ, ಸ್ಕೆಲೆಟನ್ ಆಗಿದ್ದಾನೆ. ಸಪೂರ ಎದ್ದುಕೊಂಡು ಒಂದಿನ ಎದ್ದುಕೊಳ್ಳುವಾಗ ಒಂದು ಸ್ಕೆಲೆಟನ್ ಆಗಿದ್ದಾನೆ, ಸಪೂರ ವ್ಯಕ್ತಿ. ಆ ವ್ಯಕ್ತಿ ಪುನಃ ತೀರ್ಮಾನ ಮಾಡಿದ, ನಾನು ಸ್ಕೂಲಿಗೆ ಹೋಗಬೇಕು. ಪುನಃ ಆತನು ಸ್ಕೂಲಿಗೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ. ಸ್ಕೂಲಲ್ಲಿ ಅವನಿಗೆ ತೆಗೆದುಕೊಳ್ಳಿಲ್ಲ ಅಷ್ಟು ಈಸಿಯಲ್ಲಿ. ನಾನು ಹೇಳ್ತೀನಿ, ನಿನಗೆ ಏನಾದರೂ ಆದರೆ ನಮಗೆ ಪ್ರಾಬ್ಲಮ್ ಆಗೋದು, ನೀನು ಹೀಗೆ ಇದ್ದಿ ಅಂತ. ಅವನು ನಡೀತಿರುವಾಗ ಸಪೂರ ವ್ಯಕ್ತಿ, ಎಲ್ಲರೂ ಹೇಳಿದ್ದು ಅವನು ಹೇಗೆ ನಡೀತಾ, ಅವನು ವಿಲ್ ಪವರಲ್ಲಿ ನಡೀತಾ ಇದ್ದಾನೆ ಅಂತ ಕಾಣ್ತದೆ ಅಂತ ಹೇಳಿದ್ರು. ನಾನು ವಿಲ್ ಪವರಲ್ಲಿ ನಡೆಯುವುದಿಲ್ಲ, ನಾನು ನಂಬಿಕೆಯಲ್ಲಿ ನಡೀತಾ ಇದ್ದೇನೆ. ನಡೆದ ಸ್ಕೂಲಿಗೆ ಹೋಗುವಾಗ ಅವನಿಗೆ ಒಂದು ಎಕ್ಸ್ಕ್ಯೂಸ್ ಕೊಡಲ್ಪಟ್ಟಿದ್ದು, ನಿನಗೆ ಯಾವಾಗ ಬೇಕಾದರೆ ಎದ್ದು ಹೋಗ್ಬೋದು. ಬಟ್ ಅವನು ಯಾವತ್ತೂ ಎದ್ದು ಹೋಗಲಿಲ್ಲ. 17 ವರ್ಷದ ಹುಡುಗ. ಅವನು ಪ್ರತಿಯೊಂದು ಕ್ಲಾಸ್ಗಳನ್ನು ಅಟೆಂಡ್ ಮಾಡಿದ, ಸ್ಟಡಿ ಮಾಡಿದ, ಸತ್ಯವೇದ ಓದಿದ, ಬೈಬಲ್ ಓದಿದ. ಪ್ರೈಸ್ ಗಾಡ್. ಬೆಳೆದ ಅನೇಕ ಜನರಿಗೆ ಅನ್ರೀಚಿಗೆ ರೀಚ್ ಆದ. ಪ್ರೈಸ್ ಗಾಡ್. ಇವತ್ತು ಅನೇಕರು, ಯಾರಾದರೂ ದೊಡ್ಡ ಸೇವಕರು ಇರುವುದಾದರೆ ಎಲ್ಲರೂ ಅವರ ಟೀಚಿಂಗನ್ನು ಕೋಟ್ ಮಾಡ್ತಾರೆ. ಇವನ್ ಪಾಸ್ಟರ್ ಕ್ರಿಸ್ ಆಗಲಿ, ಇವನ್ ಜೋಸೆಫ್ ಪ್ರಿನ್ಸ್ ಆಗಲಿ, ಕೆನಿತ್ ಕಾಪ್ಲೆಂಡ್ ಆಗಲಿ, ಕ್ರೆಪ್ಲೋ ಡಾಲರ್ ಆಗಲಿ, ರೈಟ್, ಅನೇಕರು ಈ ವ್ಯಕ್ತಿಯ ನಂಬಿಕೆಯನ್ನು ಕೋಟ್ ಮಾಡ್ತಾರೆ. ಅದನ್ನೇನು ನಂಬಿದ? ಯಾರು ದೇವರ ವಾಗ್ದಾನಗಳನ್ನು ನಂಬಿಕೊಂಡು ಅದರ ಫಲಗೋಸ್ಕರ ಬಹು ದಿವಸ ತಾಳ್ಮೆಯಲ್ಲಿ ಇದ್ದುಕೊಂಡು ಆ ಫಲವನ್ನು ಹೊಂದಿದಾರೋ ಅವರನ್ನು ಅನುಸರಿಸಿರಿ ಅಂತ ಹೇಳ್ತಾರೆ. ಓಕೆ, ಈಗ ಲೆವೆಲ್ ಹೋಗುವಾಗ ಒಂದೊಂದು ಲೆವೆಲ್ ಇದೆ, ನಾವು ಅಲ್ಲಿ ನಿಲ್ಲುವಂಥದ್ದಲ್ಲ. ಇವನು ಟೀಚಿಂಗ್ ಮಿನಿಸ್ಟ್ರಿಯಲ್ಲಿದ್ದ. ಓಕೆ, ಕೆಲವು ದಿನ ನಂತರ, ಒಂದು 10 ವರ್ಷದ ನಂತರ ಅದೇ ಸಿಂಪ್ಟಮ್ಸ್ಗಳು ಪುನಃ ಬಂದವು. ಕೇಳ್ತಾ ಇದ್ದೀರಾ? ಅದೇ ಸಿಂಪ್ಟಮ್ಸ್ಗಳು ಪುನಃ ಬಂದವು. ಪುನಃ ಬರುವಾಗ ಸೈತಾನ ಹೇಳಿದ, ಈ ಸರ್ತಿ ನೀನು ಗುಣ ಆಗೋದಿಲ್ಲ. ಒಂದೇ ಸ್ವರ ಕೇಳ್ತಾ ಇದ್ದಿ, ಈ ಸರ್ತಿ ನೀನು ಗುಣ ಆಗೋದಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ಅವನು ಕೂಡ ನೆಗಡಿ ಹೇಳಿದ, ಹೌದು, ಈ ಸರ್ತಿ ನಾನು ಗುಣ ಆಗೋದಿಲ್ಲ. ಈ ಸರ್ತಿ ನಾನು ಗುಣ ಆಗುವುದಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಗುಣ ಆಗಿದ್ದೇನೆ. ಪ್ರೈಸ್ ಗಾಡ್.
ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣ ಆಗ್ತದೆ ಅಂತ ಹೇಳಲಿಲ್ಲ, ನಿಮಗೆ ಗುಣ ಆಯಿತು. ದೇವರು ಆಲ್ರೆಡಿ ನಿಮ್ಮ ವಿಷಯದಲ್ಲಿ ಆರೋಗ್ಯವನ್ನು ಡಿಕ್ಲೇರ್ ಮಾಡಿದ್ದಾನೆ, ಆರೋಗ್ಯವನ್ನು ಘೋಷಿಸಿದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನೀನು ಗುಣ ಆಗಿದ್ದಿ. ಸಡನ್ಲಿ ಎದ್ದ, ಫ್ರೀ ಆದ. ಅದಕ್ಕೋಸ್ಕರ ಸ್ವಸ್ಥತೆ ನೀವು ಹೊಂದಿದ ನಂತರ ಸೈತಾನ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಿಮ್ಮ ಹತ್ರ ವಾಕ್ಯ ಒಳಗಿರಬೇಕು, ಪುನಃ ಬಂದರೆ ಅವನಿಗೆ ಆನ್ಸರ್ ಕೊಡ್ಲಿಕ್ಕೆ. ಅದಕ್ಕೆ ನಮ್ಮ ಹೃದಯದಲ್ಲಿ ವಾಕ್ಯ ಬೇಕು. ಈ ವ್ಯಕ್ತಿ ಕಡೆಗೆ ದೇವರ ಸೇವೆಯಲ್ಲಿ ನಡೆದ, ಟೀಚಿಂಗ್ ಮಿನಿಸ್ಟ್ರಿಯಲ್ಲಿ ಹೋಗ್ತಾ ಇದ್ದ. ಸಡನ್ಲಿ ದೇವರು ಹೇಳಿದ, ನೀನು ಟೀಚಿಂಗ್ ಮಿನಿಸ್ಟ್ರಿಯಲ್ಲಿ ಹೋಗುವುದಲ್ಲ, ನೀನು ಪ್ರೊಫೆಟಿಕ್ ಮಿನಿಸ್ಟ್ರಿಯಲ್ಲಿ ಮೂವ್ ಆಗಬೇಕು, ನಿನ್ನ ಲೆವೆಲ್ ಚೇಂಜ್ ಆಗ್ತದೆ. ಅವನಿಗೆ ಟೀಚ್ ಮಾಡೋದಂದರೆ ತುಂಬ ಇಷ್ಟ. ಅಫ್ಕೋರ್ಸ್ ಪ್ರೊಫೆಟಿಕಲ್ಲಿಗೂ ಟೀಚಿಂಗ್ ಇದೆ. ಪ್ರೈಸ್ ಗಾಡ್. ಅವನು ದೇವರ ಹತ್ರ ಪ್ರಾರ್ಥನೆ ಮಾಡಿದ, ಹಲೋ, ಇದಕ್ಕೆ ಕೇಳ್ತಾ ಇದ್ದೀರಾ? ದೇವರ ಮಾತುಗಳು ನಿಮ್ಮನ್ನು ಬದುಕಿಸ್ತವೆ. ಪಕ್ಕದವರಿಗೆ ಹೇಳಿ, ದೇವರ ಮಾತುಗಳು. ಒಂದಿನ ದೇವರು ಹೇಳಿದ, ನಿನ್ನ ಟೀಚಿಂಗ್ ಮಿನಿಸ್ಟ್ರಿಯನ್ನೇ ನೀನು ಪ್ರೊಫೆಟಿಕ್ ಮಿನಿಸ್ಟ್ರಿಗಿಂತ ಹೆಚ್ಚಾಗಿ ಮಾಡ್ತಾ ಇದ್ದೆ. ಅಂದರೆ ನನಗಿಂತ ಹೆಚ್ಚಾಗಿ ನಿನ್ನ ಸೇವೆಯನ್ನೇ ಜಾಸ್ತಿ ಮಾಡ್ತಾ ಇದ್ದೀನಿ ನೀನು. ಈಗ ನಿನಗೆ 35 ವರ್ಷ. ಆಗ ಅವನಿಗೆ ಅದು ಹೇಳುವಾಗ, ನೀನು ಇದೇ ರೀತಿ ಹೋದರೆ ನೀನು 55ರಲ್ಲಿ ರಡ್ತಿ. ಯಾಕಂದರೆ 35 ಆಗುವಾಗ ದೇವರು ಎಷ್ಟೋ ಸರ್ತಿ ಮಾತಾಡಿದ, ಅವನು ಕೇಳಲಿಲ್ಲ. ಅವನಿಗೆ ಆಕ್ಸಿಡೆಂಟ್ ಆಯಿತು. ಇದು ಯಾಕೆ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿ ದೇವರು ಮಾತಾಡಿ, ಯಾಕಂದರೆ ನಿನ್ನ ಗಮನ ಸ್ವಲ್ಪ ಇಲ್ಲಿ ಬರಲಿ ಅಂತ, ನನ್ನ ಕಡೆಗೆ. ಕೆಲವೊಮ್ಮೆ ಪೆಟ್ಟು ಬೀಳುವ ತನಕ ಜನರು ಗಮನ ಕೊಡುವುದಿಲ್ಲ. ದೇವರು ಮಾತಾಡ್ತಾ ಇರ್ತಾನೆ. ರೈಟ್? ದೇವರು ಹೇಳಿದ, ನಾನು ಕರೆದ ಸೇವೆಗೆ ನೀನು ನಡೆಯದಿದ್ದರೆ, ನಾನು ಯಾವುದಕ್ಕೆ ಕರೆದಿದ್ದೇನೋ 55 ವರ್ಷದಲ್ಲಿ ನೀನು ಹೋಗ್ತಿ. ಇಮಿಡಿಯೇಟ್ಲಿ ಕ್ಯಾನ್ ಯು ಟೇಕ್ ಇನ್? ದೇವರು ಕರೆದ ಸೇವೆಗೆ ತನ್ನನ್ನು ಒಪ್ಪಿಸಿದ. ಪ್ರೈಸ್ ಗಾಡ್. ಆತನು ಸತ್ತದ್ದು 86 ಇಯರ್ಸಲ್ಲಿ, 86. 17 ವರ್ಷ ಪ್ರಾಯದಲ್ಲಿ ಎಲ್ಲ ವೈದ್ಯರು ಕೈ ಬಿಟ್ಟರು, ಎಲ್ಲರೂ ಬಿಟ್ಟರು. ಬಟ್ ದೇವರ ವಾಕ್ಯ ಅವರನ್ನು ನಿಲ್ಲಿಸಿತು. ಇವತ್ತು ನಿಮ್ಮನ್ನು ನಿಲ್ಲಿಸುವಂಥದ್ದು ದೇವರ ವಾಕ್ಯ. ಕಮಾನ್ ಹೇಳಿ, ದೇವರ ವಾಕ್ಯ. ಕೆಲವೊಮ್ಮೆ ಆತ್ಮಿಕ ಪಾಪಗಳು ಶಾರೀರಿಕ ಪಾಪಗಳಿಗಿಂತ ದೊಡ್ಡದು. ಕೆಲವರು ಆತ್ಮಿಕ ಪಾಪವನ್ನು ಕೇವಲ ಲೈಟಾಗಿ ತೆಗೆದುಕೊಳ್ತಾರೆ. ಈ ಶಾರೀರಿಕ ಪಾಪ ಅಂದರೆ ದೊಡ್ಡದು. ದೇವರು ಅದನ್ನು ಲೈಟಾಗಿ ತೆಗೆದುಕೊಳ್ತಾನೆ. ಬಟ್ ಸ್ಪಿರಿಚುವಲ್ ಸಿನ್ಸ್ ಆರ್ ಗ್ರೇಟರ್ ದೆನ್ ನ್ಯಾಚುರಲ್. ಪ್ರೈಡ್ ಇಸ್ ಎ ಸಿನ್. ನಿಮಗೆ ಗೊತ್ತಾ? ಈ ಗರ್ವ ಎಂಬುವಂಥದ್ದುಂಟು ನೋಡಿ, ಪ್ರೈಡ್ ಹೇಳ್ತಾರೆ, ಅದು ಸಿನ್. ನಮಗೆ ಪ್ರೈಡ್ ಇದೆ ಅಂತ ಗೊತ್ತಾಗುವುದೇ ಇಲ್ಲ. ಕೆಲವೊಮ್ಮೆ ನಾವು ಜಡ್ಜ್ ಮಾಡ್ತೀವಿ, ಅವನು ಪ್ರೌಢಿ ವ್ಯಕ್ತಿ ಅಂತ. ಆ್ಯಕ್ಚುಲಿ ಅವನು ಪ್ರೌಢಿ ಅಲ್ಲ, ಅವನು ಹಂಬುಲ್. ಯೇಸು ಸ್ವಾಮಿ ತನ್ನ ತಾಯಿಗೆ ಉತ್ತರ ಕೊಡುವಾಗ, ಹೇಳ್ರಿ, ನೀವು ನನ್ನನ್ನು ಹುಡುಕುವುದೇನು? ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕನ್ನು ನಿಮಗೆ ಗೊತ್ತಿಲ್ಲವೋ? ಅದು ತಾಯಿಯ ದೃಷ್ಟಿಗೆ, ಜನರ ದೃಷ್ಟಿಗೆ ನೀವು ಓದುವಾಗ ನಿಮಗೆ 12 ವರ್ಷದ ಹುಡುಗ ಭಯಂಕರ ಪ್ರೌಢ ಮಾತಾಡ್ತಾನಂತ ಆಗ್ತದೆ. ಇಟ್ ಇಸ್ ಪ್ರೈಡ್, ಇಸ್ ನಥಿಂಗ್ ಅಂತ ಜಡ್ಜ್ ಮಾಡ್ಬೋದು. ದರ್ ಇಸ್ ನಾಟ್ ಎ ಪ್ರೈಡ್, ದರ್ ಇಸ್ ಹಂಬಲ್ನೆಸ್. ಡೂಯಿಂಗ್ ದ ವಿಲ್ ಆಫ್ ಗಾಡ್ ಇಸ್ ದ ಹಂಬಲ್ನೆಸ್. ಜಾನ್ ನಾಕ್ಸ್, ಪ್ರೇಯರ್ ವಾರಿಯರ್, ಆ ಪ್ರೇಯರ್ ಆತನು ಪ್ರಾರ್ಥನೆ ಮಾಡುತ್ತಿರುವಾಗ ಸಡನ್ಲಿ ಇಂಗ್ಲೆಂಡ್ನ ಪ್ರೆಸಿಡೆಂಟ್ ಒಬ್ಬ ಸೋಲ್ಜರ್ನ ಕಳಿಸಿ, ಜಾನ್ ನಾಕ್ಸ್ ಅನ್ನು ಕರೆಯಿರಿ ಅಂತ ಹೇಳಿದ. ಸೋಲ್ಜರ್ ಬಂದು ನಿಂತಿದ್ದಾನೆ, ನಿನ್ನನ್ನು ಪ್ರೆಸಿಡೆಂಟ್ ಕರೀತಾ ಇದ್ದಾನೆ, ಹೋಗಿ ಅವನಿಗೆ ಹೇಳು, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಪ್ರೆಸಿಡೆಂಟ್ ಹತ್ರ ನಾನು, ಕಿಂಗ್ ಆಫ್ ಕಿಂಗ್ ಹತ್ರ ನಾನು ಮಾತಾಡ್ತಾ ಇದ್ದೇನೆ ಅಂತ.
ನೀವು ಪ್ರೈಡ್ ಎಂಬುವಂಥದ್ದು ಏನಂತ ಡಿಸರ್ವ್ ಮಾಡಬೇಕಾದ್ರೆ ನಿಮಗೆ ವಾಕ್ಯದ ಜ್ಞಾನ ಬೇಕು ಅಷ್ಟೇ. ಪ್ರೈಡ್ ಎಂಬುವಂಥದ್ದು ಸಿನ್, ಪಾಪ. ದೇವರು ಹೇಟ್ ಮಾಡುತ್ತಾನೆ ಪ್ರೌಢಿ ವ್ಯಕ್ತಿಗಳನ್ನು. ನಾವು ಯಾರನ್ನು ಇನ್ನೊಬ್ಬ ಪ್ರೌಢಿ ವ್ಯಕ್ತಿಗಳನ್ನು ಜಡ್ಜ್ ಹೇಳಲಿಕ್ಕೆ ಆಗುದಿಲ್ಲ ಅವನು ಪ್ರೌಢಿ ಅಂತ. ಅದನ್ನು ನಾವು ತಿಳಿದುಕೊಳ್ಳುವಂಥದ್ದು ದೇವರ ವಾಕ್ಯದ ಜ್ಞಾನದ ಮೂಲಕ. ಪ್ರೈಡ್ ಎಂಬುವಂಥದ್ದು ಸುಳ್ಳು, ಪಾಪ. ರೈಟ್? ನಿನಗೆ ದೇವರು ಯಾವುದಕ್ಕೆ ಕರೆದಿದ್ದಾನೋ ಅದನ್ನು ಮಾಡದೆ ಬೇರೆಯನ್ನೇ ಮಾಡುವಂಥದ್ದು ಪ್ರೈಡ್. ನಿಮ್ಗೆ ಗೊತ್ತಾ ಉಜ್ಜೆಯ ಆತನು ಏನಾಗಿದ್ದ? ಈಸ್ ಎ ಪ್ರಾಸ್ಪರಸ್ ಕಿಂಗ್, ಅಭಿವೃದ್ಧಿಯಾದ ಅರಸವನು. ಎಲ್ಲ ವಿಷಯದಲ್ಲಿ 50 ವರ್ಷ ಈ ವಾಸ್ ಎ ರಿಚ್ಲಿ ಪ್ರಾಸ್ಪರಸ್ ಮ್ಯಾನ್. ಆತನು ಅಭಿವೃದ್ಧಿಯಾದ ವ್ಯಕ್ತಿ. ಸಡನ್ಲಿ ಅವನು ಬಲಿಷ್ಠನಾದಂತೆ ಗರ್ವಿಷ್ಠನಾದ. ಬೈಬಲ್ ಗರ್ವಿಷ್ಠನಾಗಿ ದೊಬ್ಬಲ್ಪಟ್ಟಂತ ವ್ಯಕ್ತಿ ಹೇಳ್ತದೆ. ಯಾಜಕರು ಮಾಡಬೇಕಾದ ಸೇವೆಯನ್ನು ಏನು ಮಾಡಿದ? ಸೀದಾ ಅವನು ಮಾಡಲಿಕ್ಕೆ ಹೋದ. ಯಾಜಕರು ಹೇಳಿದ್ರು, ನೋಡು, ಇದು ನಿನ್ನ ಕೆಲಸ ಅಲ್ಲ, ನಿನ್ನನ್ನು ದೇವರು ಯಾವುದಕ್ಕೆ ಕರೆದಿದ್ದಾನೋ ಅದನ್ನೇ ಮಾಡು. ಯು ಆರ್ ಎ ಕಿಂಗ್, ನಿನ್ನ ಮೇಲೆ ಕಿಂಗ್ಲಿ ಅನಾಯಿಂಟಿಂಗ್ ಇದೆ. ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೋ ಅದನ್ನೇ ಮಾಡು. ಯಾಜಕತ್ವವನ್ನು ಏನು ಮಾಡಬೇಕೋ ಅದಕ್ಕೆ ದೇವರು ನಮ್ಮನ್ನು ನೇಮಿಸಿದ್ದಾನೆ. ಪ್ರೈಸ್ ಗಾಡ್. ನನ್ನನ್ನು ನೇಮಿಸಿದ್ದಾರೆ, ಅದು ನನಗೆ ಗೊತ್ತು. ಹಡಿಗೋಗಿ ಕೆಲವರಿಗೆ ಗೊತ್ತಿರ್ತದೆ ದೇವರ ಚಿತ್ತವೇನೆಂಬುದು ಗೊತ್ತಿದೆ, ಅವರ ಕರೆ ಏನು ಗೊತ್ತಿರ್ತದೆ. ಸಮಟೈಮ್ ಕೆಲವೊಮ್ಮೆ ಪ್ರೈಡ್ ಏನು ಮಾಡುತ್ತದೆ, ಅದು ಮಿಸ್ ಮಾಡುವಾಗೆ ಮಾಡ್ತದೆ. ಇಮಿಡಿಯೇಟ್ಲಿ ಕುಷ್ಠರೋಗ ಹಿಡಿದು ಮೂಲೆಗೆ ಬಿದ್ದ. ಅವನ ಬಗ್ಗೆ ನೀವು ಓದಿರಿ, 50 ವರ್ಷ ಯಾರು ಅಷ್ಟು ಲಾಂಗ್ ಟೈಮ್ ಆಳಲಿಲ್ಲ. 50 ವರ್ಷ ಹಿ ವಾಸ್ ಫೇತ್ಫುಲ್ ಟು ಗಾಡ್. ನಂಬಿಗಸ್ತ. 50 ವರ್ಷ ದೇವರವರನ್ನು ತುಂಬ ಅಭಿವೃದ್ಧಿಪಡಿಸಿದ ಬಲಿಷ್ಠ ಅರಸ. 2ನೇ ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯದಲ್ಲಿ ಓದಿದ್ರೆ ನಿಮಗೆ ಸಿಗ್ತದೆ ಉಜ್ಜೆಯನ ಬಗ್ಗೆ. ಆತನು ದೀನರನ್ನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗರ ಕೂತ್ಕೊಳ್ಳಿಸ್ತಾನೆ. ಕಮನ್ ಹೇಳ್ರಿ, ದೀನರನ್ನು. 2-3 ಜನ ಕೇಳ್ರಿ, ದೀನರನ್ನು. ಹೋ ಕಮನ್ ಹೇಳ್ರಿ, ದೀನರನ್ನು ಆತನು ಎಬ್ಬಿಸ್ತಾನೆ. ದೀನರನ್ನು ತಿಪ್ಪೆಯಿಂದ ಎಬ್ಬಿಸ್ತಾನೆ. ನನಗೆ ಕೊಡಲ್ಪಟ್ಟ ಕೆಲಸ ಏನು ಅದನ್ನೇ ನಾನು ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವನು ಡೇವಿಡ್ ಅಭಿದಾಮನ ಮನೆಯಿಂದ ಆತನು ಏನು ತರ್ತಾ ಇದ್ದ ಅಂತ ಹೇಳಿದ್ರೆ, ಮಂಜೂಷದ ಪೆಟ್ಟಿಗೆ ಅಂತ ತರ್ತಾ ಇದ್ದ. ರೈಟ್? ಮಂಜೂಷದ ಪೆಟ್ಟಿಗೆ ಹೇಗೆ ತಂದ? 2 ಹೊಸ ಎತ್ತುಗಳಿಂದ ಕಟ್ಟಿ, ಬಂಡಿಯಲ್ಲಿ ಕಟ್ಟಿ ಅವನು ತರ್ತಾ ಇದ್ದಾನೆ. ತರುವಾಗ ಅವನು ಮಾಡಿದ ಒಳ್ಳೆಯ ಕೆಲಸ. ಯಾರು? ಉಜ್ಜ. ರೈಟ್? ಎತ್ತುಗಳು ಎಡೆಯುವಾಗ ಇಮ್ಮಿಡಿಯೇಟ್ಲಿ ಅವತನ್ನು ಹಿಡಿದ. ಹೀಗೆ ಗಾಡಿಯನ್ನು. ಒಳ್ಳೆಯ ಕೆಲಸ ಹೌದಲ್ವಾ ಅದು? ನೀವು ಹೇಳಿ, ಒಳ್ಳೆಯ ಕೆಲಸ ಹೌದಲ್ವಾ? ಎಲ್ಲ ಒಳ್ಳೆಯ ಕೆಲಸಗಳು ಉತ್ತಮವಾಗಿರುವುದಿಲ್ಲ. ರೈಟ್? ಪುನಃ ನಾನು ಹೇಳ್ತೇನೆ, ಎಲ್ಲ ಒಳ್ಳೆಯ ಕೆಲಸಗಳು ಅದು ನಿಮ್ಮದಲ್ಲ. ನೀವೇ ಆಲೋಚನೆ ಮಾಡಿ, ನಿಮಗೆ ಸಿಟ್ಟು ಬರ್ತದೇ ಇಲ್ವಾ? ದಾವೀದನಿಗೆ ಸಿಟ್ಟು ಬಂತು. ಎಂತ ಇದು, ಇವನು ಒಳ್ಳೆಯ ಕೆಲಸ ಮಾಡಿದ್ದಾನೆ. ಗಾಡಿ ಬೀಳ್ತಿತ್ತು, ಮಂಜೂಷದ ಪೆಟ್ಟಿಗೆ ಕೆಳಗೆ ಬೀಳ್ತಿತ್ತು, ಡ್ಯಾಮೇಜ್ ಆಗ್ತಾ ಇತ್ತು. ರೈಟ್? ಉಜ್ಜೆ ಹಿಡಿದ, ದೇವರ ಕೋಪ ಬಂತು, ಅಲ್ಲೇ ಡೆಡ್. ಸೀದಾ ಕೊಂಡೋಗಿ ಒಬೆದೇದೋಮನ ಮನೆಯಲ್ಲಿ ಇಟ್ಟ. 3 ತಿಂಗಳು ಒಬೆದೇದೋಮನ ಮನೆಯಲ್ಲಿ ಆ ಮಂಜೂಷದ ಪೆಟ್ಟಿಗೆ ಇರುವಾಗ ದೇವರು ಒಬೆದೇದೋಮನಿಗೂ ಅವನಿಗೆ ಇದ್ದ ಎಲ್ಲವನ್ನು ದೇವರು ಆಶೀರ್ವಾದ ಮಾಡಿದ. ಎವ್ರಿಥಿಂಗ್ ಬ್ಲೆಸ್. ಇವನು ಯಾವುದಕ್ಕೆ ಮುಟ್ಟುತ್ತಾನೆ ಬ್ಲೆಸ್ ಆಗ್ತಾ ಉಂಟು. ಟರ್ನ್ ಇಂಟು ಗೋಲ್ಡ್, ಟರ್ನ್ ಇಂಟು ಸಕ್ಸಸ್. ಫಸ್ಟ್ ಅವನಿಗೆ ಭಯ ಆಗಿತ್ತು. ಒಬೆದೇದೋಮನಿಗೆ ಆಲ್ರೆಡಿ ಒಬ್ಬ ಸತ್ತಿದ್ದಾನೆ, ಈ ಅರಸ ನನ್ನ ಮನೆಯಲ್ಲಿ ಇದನ್ನು ಪೀಡೆ ತರ್ತಾ ಇದ್ದಾನೆ, ನಮಗೆಲ್ಲ ಬೇಡ ಇತ್ತು ಈ ಮಂಜೂಷದ ಪೆಟ್ಟಿಗೆ ಎಲ್ಲ. ಅಲ್ಲೇ ಇರ್ತಾ ಇದ್ದು ಅಭಿದಾಮನ ಮನೆಯಲ್ಲಿ. ತುಂಬ ಭಯ ಆಯಿತು. ಆದರೆ ಮಾತಾಡುವಾಗಿಲ್ಲ, ಯಾಕಂದ್ರೆ ಅರಸನ ಹೇಳದಿದ್ದರೆ ತೆಗಿತಾನೆ ಕುತ್ತಿಗೆ.
ಕುತ್ತಿಗೆ ಹೋಗುವುದಕ್ಕಿಂತ ಬೆಟರ್ ಈ ಮಂಜುಷದ ಬೆಟ್ಟಿಗೆ ಇರಲಿಲ್ಲ. ಅವನಿಗೆ ತರುವಾಗ ಖುಷಿ ಆಗಲಿಲ್ಲ, ತರುವಾಗ ಅವನಿಗೆ ತುಂಬ ನೋವಾಯಿತು, ದುಃಖ ಆಯಿತು. ಬಟ್ ಆ ದುಃಖದಲ್ಲಿ ಆತನು ಸಂತೋಷಗೊಂಡ ಇರಲಿ. ಬಟ್ ವಿದಿನ್ 3 months ದೇವರು ಅವನಿಗಿರುವುದೆಲ್ಲ ಆಶೀರ್ವಾದ ಮಾಡಿದ. ಶೀದ ರಾಜದನಿಗೆ ನ್ಯೂಸ್ ಮುಟ್ಟಿತ್ತು, ಒಬೇದೇದವನು ಪ್ರಾಸ್ಪರ್ ಆಗಿದ್ದಾನಂತೆ, ಒಬೇದೇದವನು ಅಭಿವೃದ್ಧಿ ಆಗಿದ್ದಾನಂತೆ, ಒಬೇದೇದವನು ಆಶೀರ್ವಾದವಾಗಿದೆ. ಎಲ್ಲ ಮಾತು, ಮನೆ ಮನೆಗಳಲ್ಲಿ ಮಾತು. ಹೇಗೆ? ಹಾಗಾಗಿ ಬೈಬಲ್ ಹುಡುಕಿದ. ತೆಗಿರಿ ಸತ್ಯವೇ ತನ್ನಿರಿ, ಹುಡುಕಿರಿ. ಎಲ್ಲಿ ನಾವು ಮಿಸ್ ಆಗಿದೆ? ದೇವರು ಮಿಸ್ ಅಲ್ಲ, ನಾವು ಮಿಸ್ ಆಗಿದ್ದೇವೆ. ಬೈಬಲ್ ಓಪನ್ ಮಾಡುವ ಗೊತ್ತಾಯಿತು, ಮಂಜೂಷದ ಪೆಟ್ಟಿಗೆಯನ್ನು ಹೊರುವುದು ಹೋರಿಗಳಲ್ಲ. ಮಂಜೂಷದ ಪೆಟ್ಟಿಗೆಯನ್ನು ಹೊರುವುದು ದೇವರಿಂದ ಅಭಿಷೇಕಿಸಲ್ಪಟ್ಟ 4 ಯಾಜಕರು. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನಿಮ್ಮ ಸಂಪ್ರದಾಯದ ನಿಮಿತ್ತವಾಗಿ ನೀವು ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ರಿ. ಇಚ್ಚಿ ಎಂಕಲ್ ದುಮ್ಮುಡು ದಿಂಚಿ ಬೈದಿನಿ ಒಬ್ಬಡೇ ಬಿಡೋ ಮುಂಜಿ ಬಸತ್ತು ಬಾಯ್ ಬಿಡು ಮಸ್ತ್ ಬರೋದು ರೈಟ್. ಬೈಬಲಲ್ಲಿ ತುಂಬ ಬರೆದಿದೆ. ಕಮಾನ್, ಕೇಳಿದ್ರೆ ಇದನ್ನು? ಇವರಿಗೆ ಹಾಗೆ ಅನಿಸ್ತು, ಬೈಬಲಲ್ಲಿ ತುಂಬ ಬರೆದಿದೆ, ಬೈಬಲೇ ಹುಡುಕಬೇಕು. ದೇವರ ವಾಕ್ಯ ನಮ್ಮನ್ನು ಸರಿಪಡಿಸ್ತದೆ. ಎಲ್ಲಿ ನಾವು ಮಿಸ್ ಆಗಿದ್ದೇವೆ, ಎಲ್ಲಿ ನಮ್ಮನ್ನು ಕರೆಕ್ಟ್ ಮಾಡಬೇಕು, ದೇವರ ವಾಕ್ಯವೇ ಕರೆಕ್ಟ್ ಮಾಡಬೇಕು. ಹುಡುಕಿದಾಗ ಎಲ್ಲಿ ಸಿಕ್ಕಿತ್ತು? ಸಿಕ್ಕುವಾಗ ಅಲ್ಲಿ 4 ಯಾಜಕರು ಹೊರಬೇಕು. ಹಾಗಾದರೆ ಮಿಸ್ ಆದದ್ದು ಎಲ್ಲಿ? ಈ ಸಂಪ್ರದಾಯ, ಹೊಟ್ಟೆ ಸಂಪ್ರದಾಯ ಬಂದದ್ದು ಎಲ್ಲಿ? ಈ ಹೊಟ್ಟೆ ಸಂಪ್ರದಾಯ ಬಂದದ್ದು ಎಲ್ಲಿಂದ ಅಂತ ಹೇಳಿದರೆ, ಫಿಲಿಷ್ಟಿಯರು, ರೈಟ್? ಇವನ ಮಕ್ಕಳು ಯಾರು? ಹೋಪ್ನಿ ಮತ್ತು ಫಿನೆಹಾಸ್ ಮತ್ತು ಎಲಿ. ಇವರ ಮಕ್ಕಳು ದೇವದರ್ಶನ ಗುಡಾರದಲ್ಲಿ ಏನು ಮಾಡ್ತಾ ಇದ್ರು? ವ್ಯಭಿಚಾರ ಮಾಡ್ತಿದ್ರು. ಫಸ್ಟ್ ಹೋಗುವಾಗ ಅದರ ಆ ಮಂಜೂಷದ ಪೆಟ್ಟಿಗೆಯ ವಿಷಯದಲ್ಲಿ ಕೇರೇ ಇಲ್ಲ, ರೈಟ್? ಕೇರೇ ಇಲ್ಲ. ದೇವದರ್ಶನ ಗುಡಾರದಲ್ಲಿ ಬೇಕಾದ ಅನಾಚಾರಗಳು. ದೇವರು ಹೇಳಿದ, ಯಾಜಕತ್ವ ಆರೋನ್ಯ ಸಂತಾನದಿಂದ, ಲೇವಿ ಸಂತಾನದಿಂದ ಬರುವುದಲ್ಲ, ಅದು ನನಗೆ ದೂರವಾಗಿರಲಿ, ನಾನು ಇನ್ನೊಂದು ಸಂತಾನ ಎಬ್ಬಿಸ್ತೇನೆ. ಯಾರದು? ಸಾಮುವೇಲನು ಯಾವ ಸಂತಾನದವನು? ಸಾಮುವೇಲನು ಯಾವ ಸಂತಾನದವನು? ಓದಿರಿ, ಬೈಬಲ್ ಹೇಳಿದೆ, ಓದಿರಿ. ಸಾಮುವೇಲನು ಯಾವ ಸಂತಾನದವನು? ಎಫ್ರೈಮ. ಓದಿ, 1ನೇ ಸಾಮುವೇಲ 1ನೇ ಅಧ್ಯಾಯದಲ್ಲಿ ಓದಿ. ಎಫ್ರೈಮ್ ಬೆಟ್ಟದ ಸೀಮೆಯಲ್ಲಿನ ರಮತಾಯಿಮ್ ಜೋಫಿಮ್ ಊರಿನ ಎಲ್ಕಾನ್ ಎಂಬ ಮನುಷ್ಯನಿದ್ದನು. ಇವನು ಯೋರಾಮನ ಮಗನು, ಎಲೀವಿನ ಮೊಮ್ಮಗನು, ತೋವಿನ ಮರಿಮಗನು ಆಗಿದ್ದನು. ತೋ ಎಂಬವನು ಎಫ್ರೈಮನಾದ ಚೋಪನ ಮಗನು. ನೆಕ್ಸ್ಟ್, ಎಲ್ಕಾನಿಗೆ ಹನ್ನಳು ಪೆನ್ನಿನಳು ಎಂಬ 2 ಹೆಂಡತಿಯರಿದ್ದರು. ಪೆನ್ನಿನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಎಲಿಯ ಮಕ್ಕಳಾದ ಹೊಪ್ನಿ, ಫಿನ್ಹಾಸ್ ಎಂಬವರು ಯೆಹೋವನ ಯಾಜಕರಾಗಿದ್ದರು. ಇವರು ಲೇವಿ ಕುಲದವರು. ಬಟ್ ಎಲ್ಕಾನನ ಮಗ ಯಾರಂತ ಹೇಳಿ, ಎಲ್ಕಾನ್ನ ಮಗ ಯಾರು? ಸಾಮುವೇಲ ಎಫ್ರೈಮ್ ಕುಲದವನು. ಇವರ ಅವಿಧೇಯತೆಗೋಸ್ಕರ ದೇವರು ಯಾಜಕತ್ವವನ್ನು ಎಫ್ರೈಮಿಗೆ ಕೊಡ್ತಾರೆ, ಎಫ್ರೈಮ್ ಕುಲಕ್ಕೆ. ಸಾಮುವೇಲನು ಲೇವಿ ಕುಲದವನಲ್ಲ. ನಾವು ಓದಬೇಕು ಸ್ಟಾರ್ಟಿಂಗ್. ಇವರಿಗೆ ಹನ್ನಳಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಅದು ನಿಮ್ಗೆ ಗೊತ್ತಿದೆ, ಅದು ಬಿಡಿಸ್ತಾರೆ, ಇದು ಟೀಚಿಂಗ್ ಆಗ್ತದೆ, ಉದ್ದ ಆಗ್ತದೆ. ಈ ಮಗನೇ ಸಾಮುವೇಲನ ಹತ್ರ ದೇವರು ಮಾತಾಡುತ್ತಾನೆ, ಎಲಿಯ ಮನೆಯಲ್ಲಿ ಯಾರೂ ಕೂಡ ಪೂರ್ಣಾಯುಷ್ಯವನ್ನು ಹೊಂದುವುದಿಲ್ಲ, ಅವರು ಅರ್ಧದಲ್ಲಿ ಸಾಯ್ತಾರೆ. ದೇವರ ಚಿತ್ತ ಮಾಡಿದಾಗ ನೀವು ಲಾಂಗ್ ಲೈಫ್ ಜೀವಿಸ್ತೀರಿ. ನಿಮಗೆ ಖುಷಿ ಬಂದ ಹಾಗೆ ಮಾಡಿದರೆ ಅರ್ಧದಲ್ಲಿ ಕಟಪಾಗ್ತದೆ. ಇವ ಒಬ್ಬ ಸೇವಕ. ಹಲೋ, ಕೇಳ್ತಾ ಇದ್ದೀರಾ? ಇವನು ಒಬ್ಬ ಸೇವಕನೇ. ಎಲಿ ಕೂಡ ಸೇವಕನೇ, ಆತನ ಮಕ್ಕಳು ಕೂಡ ಸೇವಕರೇ. ಸೇವೆ, ಬಟ್ ದೇವರ ಚಿತ್ತಾನುಸಾರ ಮಾಡ್ತಿರ್ಲಿಲ್ಲ. ಅವರಿಗೆ ಖುಷಿ ಬಂದ ಹಾಗೆ ಅವರು ಮಾಡ್ತಾ ಇದ್ದರು. ಅದಕ್ಕೆ ದೇವರು ಸಾಮುವೇಲನಿಗೆ ಹೇಳ್ತಾನೆ, ಅವನ ಮನೆಯಲ್ಲಿ ಯಾರು ಕೂಡ ಪೂರ್ಣಾಯುಷ್ಯ ಹೊಂದುವುದಿಲ್ಲ. ನಾವು ನೋಡ್ತೇವೆ 4ನೇ ಅಧ್ಯಾಯದಲ್ಲಿ ಫಿಲಿಷ್ಟಿಯರಿಗೂ ಮತ್ತು ಇವರಿಗೆ ಯುದ್ಧ ಆಗ್ತದೆ. ಯಾರಿಗೆ?
ಇಸ್ರಾಯೇಲರಿಗೆ. ಫಿಲಿಸ್ಟಿಯರಿಗೆ ಇಸ್ರಾಯೇಲಿಗೆ ಯುದ್ಧ ಆಗುತ್ತಿರುವಾಗ 4,000 ಜನ ಇಸ್ರಾಯೇಲರು ಸಾಯ್ತಾರೆ. ಆಗ ಅವರು ಅನ್ನಿಸ್ತಾರೆ, ಯಾಕೆ ನಾವು ಯುದ್ಧದಲ್ಲಿ ಸೋತೆವು, 4,000 ಜನ ಯಾಕೆ ಸತ್ತರು? ಓ, ನಾವು ಮಂಜೂಷವನ್ನು ಕೊಂಡು ಹೋಗಲಿಲ್ಲ, ದೇವರ ಪ್ರಸನ್ನತೆಯೊಟ್ಟಿಗೆ ನಾವು ಹೋಗಲಿಲ್ಲ, ನಾವೇ ಹೋದ ಕಾರಣ ಸೋತೆವು. ಪುನಃ ಅವರು ದೇವರ ಪ್ರಸನ್ನತೆಯನ್ನು ಕೊಂಡು ಹೋಗ್ತಾರೆ, ಅವ್ರಿಗೆ ಖುಷಿ ಬಂದಾಗಿ. ಅಲ್ಲಿ ಕೂಡ ಸೋತ್ತಾರೆ ಮಾತ್ರ ಅಲ್ಲ, ಆ ಮಂಜೂಷದ ಪೆಟ್ಟಿಗೆಯನ್ನು ಯಾರು ಕೊಂಡೋಗ್ತಾರೆ? ಫಿಲಿಸ್ಟಿಯರು ಕೊಂಡೋಗ್ತಾರೆ, ದಾಗೋನನ್ನ ಗುಡಿಯಲ್ಲಿ ಇಡ್ತಾರೆ. ದಾಗೋನ್ನ ಗುಡಿಯಲ್ಲಿ ಇಡುವಾಗ ಫಸ್ಟ್ ಡೇ ಬೆಳಿಗ್ಗೆ ಹೇಳುವಾಗ ದಾಗೋನ್ನ ಮೂರ್ತಿ ಬಿದ್ದಿದೆ. ಇಲ್ಲಿ ಕೇಳ್ರಿ, ಹೊಸ ಒಡಂಬಡಿಕೆಯಲ್ಲಿ ನೀವು ದೇವರಾತ್ಮನ ಮಂದಿರವಾಗಿದ್ದೀರಿ. ನಿಮಗೆ ಯಾವ ವಿಚ್ ಕ್ರಾಫ್ಟ್, ಯಾವ ಪ್ರಾಬ್ಲಮ್, ಯಾವ ಮನೆಯಲ್ಲಿದ್ದೀರಿ, ನಿಮಗೆ ಯಾವ ಪ್ರಾಬ್ಲಮ್ ಆಗುವುದೇ ಇಲ್ಲ. ಕೇಳ್ತಾ ಇದ್ದೀರಾ? ಮಂಜೂಷದ ಬೆಟ್ಟಿಗೆ ಏನು ಪ್ರಾಬ್ಲಮ್ ಆಗಲಿಲ್ಲ. ಪ್ರಾಬ್ಲಮ್ ಆದದ್ದು ಫಿಲಿಸ್ಟಿಯರಿಗೆ. ನೆಕ್ಸ್ಟ್ ಡೇ ನೆಟ್ಟಗೆ ಇಡ್ತಾರೆ. ನೆಟ್ಟಗಿಟ್ಟಾಗ ಪುನಃ ರುಂಡ ಒಂದು ಮುಂಡ ಒಂದು ಕಡೆಯಲ್ಲಿ ಆಗ್ತದೆ. ಕಡೆಗೆ ಅವರಿಗೆಲ್ಲ ಗೆಡ್ಡೆ ರೋಗ ಬರ್ತದೆ. ರೈಟ್? ಕಾರಣ ಏನು? ಕಾರಣ ಅವರ ಪಂಡಿತರ ಹತ್ರ ಅವರ ದೇವತೆ ಕರೀತಾರೆ, ಏನಿಲ್ಲ, ಮಂಜೂಷದ ಬೆಟ್ಟಿಗೆ ಅದು ವಿಜೃಂಭಣೆಯಿಂದ ನಾವು ಏನು ಮಾಡಬೇಕು? ಕಳಿಸಬೇಕು. ಹೇಗೆ ಕಳಿಸುವುದು? ಹೊಸ ಹಾಲು ಕರೆಯಾದ ಹೊಸ ದನಗಳನ್ನು ಕಟ್ಟಿ ಬಂಡಿಯಲ್ಲಿ ಹಾಕಿ ಅದನ್ನು ನಾವು ವಿಜೃಂಭಣೆಯಿಂದ ಕಳಿಸಿಬಿಡುವ. ಒಂದು ಇಲಿ ಮತ್ತೊಂದು ಗೆಡ್ಡೆಗಳನ್ನು ಬಂಗಾರದ್ದು ಮಾಡಿ, ಇವರ ಗೆಡ್ಡೆ ಬಿದ್ದೆ ಅಲ್ವೋ, ಈಗ ಹರಕೆ ಹಾಕ್ತಾರೆ, ಕೆಡುಬೋಡನ್ನು ಒಂದು ಬಂಗಾರದ ಕೆಡುಬಾಡುವೆ. ಫಿಲಿಸ್ಟಿಯರ ಆಚಾರಗಳನ್ನು ಬಿಡುವುದಿಲ್ಲ. ಇದನ್ನು ಊದಿ ಇದನ್ನು ಬಿಡಿಸಿ. ಓಕೆ, ಅಲ್ಲಿಂದ ಆ ಬಂಡಿ ಎಲ್ಲಿ ಹೋಗ್ತದೆ? ಅಭಿಧಾಮನ ಮನೆಯಲ್ಲಿ ಇರ್ತದೆ. ಅದು ಎಷ್ಟು ವರ್ಷ? ಎಷ್ಟೋ ವರ್ಷ ಇರ್ತದೆ. ಅಲ್ಲಿಂದ ಇವ ಬರ್ತಾನೆ, ಯಾರು? ಸೌಲ ಬರ್ತಾನೆ, ಅದರ ಗೋಚರಕ್ಕೆ ಹೋಗುದಿಲ್ಲ, 40 ವರ್ಷ. ನೆಕ್ಸ್ಟ್ ಡೇವಿಡಿಗೆ ಒಂದು ನೆನಪು ಬರ್ತದೆ, ಅವನ ಮನೆಯಿಂದ ಇವನು ತರ್ತಾನೆ. ಹೇಗೆ ಅದು ಬಂದದ್ದು? ಹೇಗೆ? ಬಂಡಿಯ ಮೇಲೆ ಬಂದದಲ್ಲ, ಅದೇ ರೀತಿ ಇವನು ಕೊಂಡು ಹೋಗ್ತಾ ಇದ್ದಾನೆ. ಕೆಲವೊಮ್ಮೆ ಸಂಪ್ರದಾಯಗಳು ಅನ್ಯರು ಮಾಡಿದ್ದನ್ನು ನಾವು ಮಾಡುವುದಲ್ಲ, ಇನ್ನೊಬ್ಬರು ಮಾಡಿದ್ದನ್ನು ನಾವು ಮಾಡುವುದಲ್ಲ, ಅದು ಅವರು ಮಾಡಿದ್ದು, ಅವರಿಗೆ ಗೊತ್ತಿಲ್ಲ, ಅವರ ಹತ್ರ ಯಾಜಕ ಇಲ್ಲ. ರೈಟ್? ಇಲ್ಲಿ ಕೇಳ್ರಿ, ಇಲ್ಲಿ ಕೇಳಿ, ನೀವು ದೇವರ ವಾಕ್ಯವನ್ನು ಕೇಳ್ತೀರಲ್ವ, ನಿಮಗೆ ಪ್ರಕಟಣೆ ಆಗಿದೆ. ರೈಟ್? ಇನ್ನೊಬ್ಬ ವ್ಯಕ್ತಿಗೆ ಪ್ರಕಟಣೆ ಇಲ್ಲ. ಪ್ರಕಟಣೆ ಇಲ್ಲದ ವ್ಯಕ್ತಿ ಮಿಸ್ಟೇಕ್ ಮಾಡಿದ್ರು ಅವನು ಪ್ರೊಟೆಕ್ಟ್ ಆಗ್ತಾನೆ. ಪ್ರಕಟಣೆ ಇರುವ ವ್ಯಕ್ತಿ ಅವನಿಗೇನಾಗಲಿ ನನಗೇನಾಗ್ತದೆ ಅಂತ ಹೇಳಿದರೆ ಪ್ರಾಬ್ಲಮ್ ಬರುವುದು ನಿನಗೆ. ಪುನಃ ಹೇಳ್ತೇನೆ, ಆ ಅಜ್ಞಾನ ಕಾಲಗಳನ್ನು ದೇವರು ಲಕ್ಷ್ಯಕ್ಕೆ ತರುವುದಿಲ್ಲ. ಒಮ್ಮೆನೆ ನಿನಗೆ ವಾಕ್ಯದ ಪ್ರಕಟಣೆ ಆಯ್ತು ಅಂತ ಹೇಳಿದರೆ, ಈಗ ನಾಲ್ಗೆ ಬಗ್ಗೆ ನಿನಗೆ ಪ್ರಕಟಣೆ ಆಯಿತು, ನಾಲ್ಗೆ ಆಗಲು ಕೂಡ ಈತ ಪಾತಿರೋ ಆಗಲು ಎಂಚೆ ಒಳ್ಳೆ ಇರೋದಿಲ್ಲ. ಪ್ರಕಟಣೆ ಆಗುವ ತನಕ ಬೆಳಕು ಸಿಕ್ಕಿದ ನಂತರ ಆ ಬೆಳಕಿನಲ್ಲಿ ನಡೆಯಲಿಕ್ಕೆ ದೇವರು ಕರೀತಾನೆ. ಪುನಃ ಕುರುಡರ ಕಣ್ಣು ಮುಚ್ಚಿ ನಡೆಯಲಿಕ್ಕೆ ಕರೆಯುವುದಿಲ್ಲ. ರೈಟ್? ಪ್ರಕಟಣೆ ಆದ ನಂತರ ಪ್ರಕಟಣೆ ನಡೆಯಬೇಕು. ಚಪ್ಪಾಳೆ ತಿಟ್ಟು ಮನೆಗೆ ಹೋಗುದಲ್ಲ, ಓ ಏತಿಟ್ಟೆ ವಾಕ್ಯ ಓ ಅಂತ. ಮತ್ತು ಉಳಿದವರಿಗೆಲ್ಲ ಹೇಳುದು, ಅವ್ರು ಮಾಸ ದಿಕ್ಕೊಂಡು ಗಂಜಿ ನೀರು ನಿಗುಲು ಪರ್ಪಿನ ಅಂತ ಹೇಳುವುದಲ್ಲ. ಅವರು ಗಂಜಿ ಕುಡಿದಾದ್ರೂ ಸ್ಟ್ರಾಂಗ್ ಇದ್ದಾರೆ. ಅವರು ಗಂಜಿ ಕುಡಿದು ಸ್ಟ್ರಾಂಗ್ ಇದ್ದಾರೆ. ಮಾಸ ತಿಂತೀನಿ ಈ ಎಂಚೆಗೆ ಇಂಚ ನರ್ವಂಟೆ ಆತಂತ ಕೇಳ್ತಾರೆ ಅವರು. ರೈಟ್? ಹಲೋ, ಇದ್ದೀರಾ? ಯಾರನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ, ಯಾರನ್ನು ತಿರಸ್ಕರಿಸಬೇಡ್ರಿ. ಅವರಿಗೆ ಏನು ಸಿಕ್ಕಿದೆ ಅದರಲ್ಲಿ ಅವರು ದೃಢವಾಗಿ ನಿಂತಿದ್ದಾರೆ, ಅದರಲ್ಲಿ ಅವರು ಬೆಳೀತಾ ಇದ್ದಾರೆ. ಗಂಜಿ ಕುಡಿದಾದ್ರೂ ಸ್ಟ್ರಾಂಗ್ ಆಗಿದ್ದಾರೆ ಅವರು. ನೀನು ಹೋಗಿ ಪ್ರಕಟದಿಂದ ನಾನು ಮಾಸ ತಿಂತೇನಲ್ಲ, ಅವರು ಬಂದು ಕೇಳಬೇಕು ಇಂಚವರೇ ಕಾರಣ ನಾನೇ ಅಂತ. ಒಬ್ಬ ಜಿಮ್ನಲ್ಲಿ ಒಳ್ಳೆ ಬಾಡಿಯನ್ನು ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಅವನೋಗಿ ಪ್ರಕಟಿಸ್ತಿಲ್ಲ, ಯಾನು ಇಂಚಿನ ಜಿಮ್ಮು ಬಂದಿಲ್ಲ, ಯಾನು ಇಂಚಿನ ಜಿಮ್ಮು ಬಂದಿಲ್ಲ ಕೇಳ್ತಾರೆ. ಓಹ್ ಇಲ್ವ? ಓ ಜಿಮ್ಮು ಬೋಬಿನ್. ರೈಟ್?
ಕೇಳ್ತಾರೆ, ನೋಡಿದರೆ ಯಾರಿಗೆ ಜಿಮ್ಮಿಗೆ ಹೋಗುವುದಾದರೆ ನಿಮ್ಮ ಖರ್ಚೆಲ್ಲ ನೋಡಿದಾಗ ಅಲ್ಲಿ ಜಿಮ್ಮಿನಲ್ಲಿ ಒಬ್ಬ ನರ್ವಂಟ್ರಿ ಇದ್ದಾನೆ, ಬನ್ನಿ ಜಿಮ್ಮಿಗೆ ಬನ್ನಿ ಹೀಗೆ ಹೇಳಿಕೊಂಡು ಯಾರಾದರೂ ಹೋಗ್ತಾರಲ್ಲಿ? ಎಲ್ಲ ಇನ್ಸ್ಟ್ರೂಮೆಂಟ್ಗಳಲ್ಲಿ ಇರಲಿ, ಹೋಗುವುದಿಲ್ಲ. ಅಡ್ವರ್ಟೈಸ್ ಯಾರು? ಅವನು ತನ್ನ ಜಿಮ್ಮಿಯಲ್ಲಿ ಮೇಂಟೈನ್ ಮಾಡಬೇಕು. ಯಾವಾಗಲೂ ಅವನನ್ನು ನೋಡ್ತಾರೆ, ಇಲ್ಲಿ ಮಾಡ್ತಾರೆ, ಅವನನ್ನು ನೋಡ್ತಾರೆ, ಅಯ್ಯೋ ಒಮ್ಮೆ ಅವನನ್ನು ನೋಡ್ತಾರೆ, ಪುನಃ ಕನ್ನಡಿಯಲ್ಲಿ ಹೋಗಿ ಎಂತ ಒಂದು ದಿನಲ್ಲಿ ಆಗ್ತದ? ಅವನೊಮ್ಮೆ ಶರ್ಟ್ ತೆಗಿತಾನೆ, ಹೀಗೆ ತಿರುಗುತ್ತಾನೆ, ಆಲಸ್ಯ ದೇವರಿಗೆ ಸ್ವಲ್ಪ ಪುನಃ ಎಚ್ಚರಗೊಳ್ತಾರೆ. ಹಬ್ಬ ನೋ ಪೇನ್ ನೋ ಗೇನ್ ಅಂತ ಬರೆಯಲ್ಪಟ್ಟಿದೆ ಅಲ್ಲಿ, ರೈಟ್? ಪೇನ್ ಆದರೂ ತೊಂದರೆ ಇಲ್ಲ, ಎಂಕಾರ ಲೆಕ್ಕ ಅವರು. ಅವರೆಲ್ಲ ಸ್ಟೀರಾಯ್ಡ್ ಎಲ್ಲ ತೆಗೆದುಕೊಂಡು ಹೀಗೆಲ್ಲ ಮಾಡಿ ಅವನು ಏನಾದರೂ ಸೊಂಟ ನೋವು ಅವನಿಗೆ ಸ್ಟಾರ್ಟ್ ಆಯಿತು, 3 ತಿಂಗಳು ತೆಗೆಯಿದ್ರೆ ಮತ್ತೊಂದು ಜಿಮ್ಮಿಗೆ ಹೋಗುವಾಗಿಲ್ಲ, ಹೀಗೆ ಆಗ್ತಾನೆ. ಈ ಮಕ್ಕಳಿಗೆ ಸಹಜ ಯೌವನಸ್ಥರಿಗೆ ಸ್ಟೀರಾಯ್ಡ್ ತೆಗಿಳ್ಬೇಕಂತ, ಅದು ಒಳ್ಳೆಯದಲ್ಲ, ರೈಟ್? ಯಾವುದ್ಯಾವುದು ಸೈಡ್ ಇಫೆಕ್ಟ್ಗಳನ್ನು ತೆಗೆದುಕೊಳ್ಬೇಡಿ. ಫಿಟ್ನೆಸ್ಗೋಸ್ಕರ ಎಕ್ಸಸೈಸ್ ಮಾಡಿ, ರೈಟ್? ಯಾವುದೇ ಪ್ರಾಡಕ್ಟ್ಗಳನ್ನು ತೆಗೆದುಕೊಂಡು ನಿಮ್ಮ ಬಾಡಿಯನ್ನು ಡ್ಯಾಮೇಜ್ ಮಾಡಬೇಡಿ. ಹಲೋ, ಇದ್ದೀರೇ ಇಲ್ಲಿ? ಕಮಾನ್ ಹೇಳ್ರಿ, ನಾವು ಇದ್ದ ಹಾಗೆ ಇರುವುದೇ ಇಲ್ಲ. ಹೇಳ್ರಿ, ಇದ್ದ ಹಾಗೆ ಇರುವುದೇ ಇಲ್ಲ. ಇಲ್ಲಿ ದಾವೀದನು ತನ್ನನ್ನು ಸರಿಪಡಿಸಿಕೊಳ್ಳುತ್ತಾನೆ. ಯಾವುದರಿಂದ? ದೇವರ ವಾಕ್ಯದಿಂದ ಸರಿಪಡಿಸಿಕೊಳ್ತಾನೆ. ಅವನು ಎಲ್ಲಿ ಮಿಸ್ ಆದ ವ್ಯಕ್ತಿ ತನ್ನನ್ನು ಸರಿಪಡಿಸಿಕೊಳ್ತಾನೆ. ನೆಕ್ಸ್ಟ್ ಆತನು ಯಾಜಕರಿಗೆ ಮೊದಲನೇ ಸಾರ್ತಿ ನಾವು ಮಂಜೂಷದ ಪೆಟ್ಟಿಗೆಯನ್ನು ತರುವಾಗ ನೀವಿಲ್ಲದ ಕಾರಣ ನಮ್ಮಲ್ಲಿ ಒಬ್ಬ ಸತ್ತ. ನೀವಿಲ್ಲದ ಕಾರಣ ನಮ್ಮಲ್ಲಿ ಒಬ್ಬ ಸತ್ತ. ಸಾಯಲಿಕ್ಕೆ ಕಾರಣ ಏನು? ಯಾರಾದರೂ ಸತ್ತರೆ, ಆಕ್ಸಿಡೆಂಟಲ್ಲಿ ಸತ್ತರೆ ಇಮಿಡಿಯೇಟ್ಲಿ ಜನರೊಂದು ಮಾತಾಡೋದು, ದೇವರು ಕೊಂಡ್ಬೋಯರಂದು. ಎಲ್ಲಿ ಕೇಳ್ರಿ, ದೇವರು ಹಾಗೆಲ್ಲ ಯಾರನ್ನು ಕೊಂಡೋಗುದಿಲ್ಲ. ದೇವರು ಕೊಂಡೋಗುದಾದ್ರೆ ಹೇಗೆ ಕೊಂಡೋಗುದು ಗೊತ್ತುಂಟ? ಹನೋಕನನ್ನು ಕೊಂಡೋದ, ಇದು ದೇವರು ಕೊಂಡೋಗುವುದು. ಎಲಿಯನನ್ನು ಕೊಂಡೋದ, ಇದು ದೇವರು ಕೊಂಡೋಗುವುದು. ನೆಕ್ಸ್ಟ್ ದೇವರು ಕೊಂಡು ಹೋಗುವುದು ನಿಮ್ಮನ್ನು ಹೇಗೆ ಗೊತ್ತುಂಟ? ಕೊನೆಯ ತುತ್ತೂರಿಯ ಶಬ್ದಕ್ಕೆ ಕಣ್ಣ ರೆಪ್ಪೆ ಬಡಿಯುವರಷ್ಟರೊಳಗೆ ನಾವು ಮಾರ್ಪಡುವೆವು, ಸಡನ್ಲಿ ನಾವು ಎತ್ತಲ್ಪಡುವೆ. ಇದು ದೇವರು ಕೊಂಡು ಹೋಗುವುದು. ಹಲೋ, ಇದು ದೇವರು ಕೊಂಡು ಹೋಗುವುದು ಸಡನ್ಲಿ. ಉಳಿದೆಲ್ಲ ಸಂಗತಿ ದೇವರು ಕೊಂಡು ಹೋಗುವುದಲ್ಲ. ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಮಾತಾಡ್ಬೋದು, ಎಡ್ಡೈತೇನೆ ದೇವರೇ ಬೋಡಾತಿನೇ ಕೊಂಡ್ಪೋಯೆ, ಅವರಿಗೆ ಸಹ ಒಂದು ಮೆಂಟಲಿ ಖುಷಿ, ಮನೆಯವರಿಗೆ ಸಹ ತೃಪ್ತಿ, ರೈಟ್? ಒಮ್ಮೊಮ್ಮೆ ನಾವು ಗೋರಿಯಲ್ಲೆಲ್ಲ ಪ್ರೀಚ್ ಮಾಡುವಾಗ ಬಹಳ ವಿಜ್ಡಮಲ್ಲಿ ಪ್ರೀಚ್ ಮಾಡಬೇಕಾಗ್ತದೆ. ಒಬ್ಬೊಬ್ಬ ಹೇಗೆಗೋ ಹೋಗ್ತಾನೆ, ರೈಟ್? ಹೇಗೆಗೋ ಹೋದಾಗ, ಸುಸೈಡ್ ಮಾಡಿ ಎಲ್ಲ ಹೋದಾಗ ನಾವು ಹೇಳಲಿಕ್ಕೆ ಆಗ್ತದ ದೇವರು ಕೊಂಡ್ಬೋಯರಂತ? ಅದು ಅವನು ಹೋದದ್ದು. ಸುಮ್ಮನೆ ನಾವು ದೇವರನ್ನು ಕಳ್ಳನಾಗಿ ಮಾಡುವುದಲ್ಲ ನಮ್ಮ ಪ್ರೀಚಿಂಗಲ್ಲಿ. ಕಳ್ಳನು ಬರುತ್ತಾನೆ ಕದಿಯಲು, ಕೊಲ್ಲಲು, ನಾಶ ಮಾಡಲು. ಈ ಸಮಯದಲ್ಲಿ ನಾನು ಬಂದಿದ್ದೇನೆ ಅವುಗಳಿಗೆ ಜೀವ ಕೊಡಲು, ಸಮೃದ್ಧಿಯಾದ ಜೀವ ಕೊಡಲು ಬಂದಿದ್ದೇನೆ. ನಾನು ಜೀವವನ್ನು ಕೊಡಲು ಬಂದೆ, ನಾನು ಕದೀಲಿಕ್ಕೆ ಬರಲಿಲ್ಲ. ಯಾರ ಬಿಸ್ನೆಸ್ಸನ್ನು ಕದೀಲಿಕ್ಕೆ, ಯಾರನ್ನು ಲಾಸ್ ಮಾಡಲಿಕ್ಕೆ ನಾನು ಬರಲಿಲ್ಲ. ಪ್ರೇರೆ, ದೇವರು ನಿಮ್ಮ ಜೀವಿತದಲ್ಲಿ ಏನೇ ಮಾತಾಡುವುದಾದರೆ ಅದು ಜೀವ. ದೇವರು ಏನೇ ಮಾತಾಡುವುದಾದರೆ ನೀವು ಬದುಕುತ್ತೀರಿ. ಕಮಾನ್, ನಿಮ್ಮ ಪಕ್ಕದವರಿಗೆ ತಟ್ಟಿರಿ, ನೀವಿದ್ದ ಹಾಗೆ ಇರುವುದಿಲ್ಲ. ಕಿವಿಯಲ್ಲಿ ಹತ್ತಿರ ಹೇಳ್ರಿ, ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ಕಮಾನ್ 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 ಕಮಾನ್, ತಟ್ಟಿ ಹೇಳ್ರಿ. ಕಮಾನ್, ಹೀಗೆ ಹೇಳ್ರಿ, ನನ್ನ ನೋಡಂತ ಹೇಳ್ರಿ, ದೇವರು ನಿನ್ನ ಹತ್ರ ಮಾತಾಡ್ತಾ ಇದ್ದಾನೆ. ನಿದ್ರೆ ಮಾಡುವವನೇ ಏಳು, ಎಚ್ಚರವಾಗು. ಹಲ್ಲೆಲೂಯಾ. ನಾವು ಅಷ್ಟೇ ಮಾತಾಡಿದರೆ ಏನಾಗ್ತದೆ? ಇಲ್ಲದ್ರೆ ನಾನು ಮಾತಾಡ್ತಾ ಇರ್ತೇನೆ, ಟ್ರೈನ್ ಎಲ್ಲಿ ಮುಟ್ತದೆ ಅಂತ ಗೊತ್ತಿಲ್ಲ. ಇಲ್ಲೇ ಇರಿ, ಎಲ್ಲಿ ಸಹ ಹೋಗ್ಬೇಡ್ರಿ.
ನೀವು ಇಷ್ಟು ಸ್ಯಾಕ್ರಿಫೈಸ್ ಮಾಡಿ, ಹಣ ಖರ್ಚು ಮಾಡಿ, ಪೆಟ್ರೋಲ್ ಖರ್ಚು ಮಾಡಿ, ನಿಮ್ಮ ಟೈಮ್, ವ್ಯಾಲ್ಯೂಬಲ್ ಟೈಮನ್ನು ತೆಗೆದುಕೊಂಡು ಇಲ್ಲಿವರೆಗೆ ಬರ್ತಾ ಇದ್ದೀರಿ. ನೀವು ನಿದ್ರೆ ಮಾಡಲಿಕ್ಕೆ ಬರುವುದಾ ಇಲ್ಲಿ? ರೈಟ್ ರೈಟ್. ನಿಮ್ಮ ಒಂದು ಸ್ಯಾಕ್ರಿಫೈಸ್, ನಿಮ್ಮ ಒಂದು ದೂರ ಅಂತ ಅನಿಸದೆ ಎಷ್ಟೋ ಕಿಲೋಮೀಟರ್ನಿಂದ ಬಂದಿದ್ದೀರಿ. 100 ಕಿಲೋಮೀಟರ್, ಕೆಲವರು 50 ಕಿಲೋಮೀಟರ್. ಓಕೆ, ನೀವು ಚಪ್ಪಲ್ ಸವಿತದಂತ ನೋಡಲಿಲ್ಲ, ಈ ಕಾಡಲ್ಲಿ ನಿಮ್ಮ ಟಯರ್ ಸವಿತದಂತ ನೋಡಲಿಲ್ಲ, ಪೆಟ್ರೋಲ್ ಖಾಲಿ ಆಗ್ತದಂತ ನೋಡಲಿಲ್ಲ, ಸ್ಟಿಲ್ ನೀವು ಬಂದಿದ್ದೀರಿ. ಯಾಕೆ? ನಿಮ್ಮ ಮನೆಯಲ್ಲಿ ಇದಕ್ಕಿಂತ ಒಳ್ಳೆಯ ಕಾಟ್ ಇರ್ಬೋದು, ಈಸಿ ಚೇರ್ ಇರ್ಬೋದು, ಅದರಲ್ಲಿ ಹೊರಗೆ ಹೊಡಿಬೋದಿತ್ತು. ರೈಟ್? ಸ್ಟಿಲ್ ಬಂದಿದ್ದೀರಿ. ನೀವು ಯಾಕೆ ಬಂದಿದ್ದೀರಿ? ನೀವು ಕರ್ತನನ್ನು ಪ್ರೀತಿ ಮಾಡ್ತಾ ಇದ್ದೀರಿ. ಯು ಲವ್ ಜೀಸಸ್. ಕಮಾನ್, ಪಕ್ಕದವರಿಗೆ ಹೇಳ್ರಿ ಹಲೋ, ಹೂ ಐ ಆಮ್ ಟು ಕಂಡೆಮ್ ಯು. ನಿಮ್ಗೆ ಎನ್ಕರೇಜ್ ಮಾಡ್ತಾ ಇದ್ದೀನಿ, ಹೇಳಿ. ಒಳ್ಳೆ, ಯಾಕೆ ದೇವರು ಕರ್ಕೊಂಡು ಬಂದಾನೆ? ವಾಕ್ಯ ಕೇಳಲಿಕ್ಕೆ, ನೀವು ಬೆಳೆಯಲಿಕ್ಕೆ, ನೀವು ಸ್ಮಾರ್ಟ್, ಆಕ್ಟಿವ್, ಅನರ್ಜೈಸ್ ಆಗಲಿಕ್ಕೆ, ಕರ್ತನಿಗೋಸ್ಕರ ಉಪಯೋಗಿಸಲ್ಪಡಲಿಕ್ಕೆ ದೇವರು ನಿಮ್ಮನ್ನು ಕರ್ಕೊಂಡು ಬಂದಿದ್ದಾನೆ. ಕಮ್ ಆನ್, ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ ಸೈತಾನಿಗೆ ಟೆನ್ಷನ್ ಆಯಿತು. ನಾನು ಜೋಜೋ ಲಾಲಿ ಅಂತ ಆಗ್ತಾ ಇದ್ದೆ. ಇಲ್ಲಿ ಕೇಳ್ರಿ, ಒಬ್ಬ ಸಹೋದರಿ ಹತ್ರ ನಾನು ಕೇಳಿದೆ, ಗಂಡ ಗೊರಕೆ ಹೊಡೆಯುವುದು. ಹೀಗೆ ಗೊರಕೆ ಹೊಡೆದು ಅಂದರೆ ನನಗೆ ತುಂಬ ಇದು ಆಯಿತು, ಇವರ ಹೆಂಡತಿ ಹೇಗೆ ಮಲಗಬಹುದು ಸೈಡಲ್ಲಿ? ಅವರೊಂದು 4 ದಿನ ಇಲ್ಲಿ ಬಂದಿದ್ರು. ಇಲ್ಲಿ ಬರುವಾಗ ಒಂದಿನ ಸಿಸ್ಟರ್ ಹತ್ರ ಕೇಳಿದೆ, ನಿಮಗೆ ಒಂದು 4 ದಿನ ಒಳ್ಳೆ ನಿದ್ರೆ ಬಂತಲ್ಲ ಅಂತ ಹೇಳಿದೆ. ಅವರು ಹೇಳಿದ್ರು, ನನಗೆ ನಿದ್ರೆನೇ ಬರಲಿಲ್ಲ, ಅವರಿದ್ದನ್ನೇ ನಿದ್ರೆ ಬರುವುದು. ಯಾಕೆ? ಅವರಿಗೆ ಆ ಗೊರಕೆ ಅಭ್ಯಾಸ ಆಗಿದೆ. ಅದು ಗೊರಕೆ ಇದ್ದರೆ ಮಾತ್ರ ಅವರಿಗೆ ನಿದ್ರೆ ಬರುವುದು. ನಿಮ್ಮ ಮನೆಯಲ್ಲಿ ಒಂದು ಫ್ಯಾನ್ ಇರ್ತದೆ, ಕಟಾರ ಫ್ಯಾನ್, ಕಟರ್ 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 ಆಗ್ತದೆ. ಫಸ್ಟ್ ಡೇ ನಿದ್ರೆ ಬರುವುದಿಲ್ಲ, 2ನೇ ದಿನ ಸ್ವಲ್ಪವಾಗ್ತದೆ. ಒಂದು ವಾರ ಹೋದ ನಂತರ ಆ ಸೌಂಡ್ ಇದ್ದರೆ ಮಾತ್ರ ನಿದ್ರೆ. ಎಲ್ಲಿಯಾದರೂ ಫ್ಯಾನ್ ಸರಿ ಮಾಡಿದ ದಿವಸ ನಿದ್ರೆ ಬರುವುದಿಲ್ಲ ಅವರಿಗೆ. ನಿಮ್ಮ ಬಾಡಿಯನ್ನು ಯಾವುದಕ್ಕೆ ನೀವು ಟ್ರೈನ್ ಮಾಡ್ತೀರಿ? ಕೆಲವರಿಗೆ ವಾಕ್ಯ ಕೇಳುವಾಗ ನಿದ್ರೆ ಬರ್ತದೆ, ಯಾಕಂದ್ರೆ ನಾವು ಟ್ರೈನ್ ಆಗಿದ್ದಾರೆ. ಮನೆಯಲ್ಲಿ ಅಲಾರಾಮ್ ಇಡ್ತಾರೆ, ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕಂತ. ಎಲ್ಲಿ ಕೇಳ್ರಿ, ಯಾರು ಹೇಳ್ಬೇಕಂತ ಅಲಾರಾಮ್ ಇಟ್ಟಿದ್ದಾನೋ ಅವನು ಹೇಳುವುದಿಲ್ಲ, ಉಳಿದವರೆಲ್ಲರೂ ಹೇಳ್ತಾರೆ. ಎಸ್, ಉಳಿದವರಿಗೆ ನಿದ್ರೆ ಇಲ್ಲ. ಯಾರು ಹೇಳ್ಬೇಕಂತ ಇಟ್ಟಿದ್ದಾನೆ ಅವನಿಗೆ ಒಳ್ಳೆ ನಿದ್ರೆ ಬರುವುದು. ಎಷ್ಟು ಮಂದಿಯಲ್ಲಿ ಮನೆಯಲ್ಲಿ ಹಾಗೆ ಆಗಿದೆ? ಆಗಿದೆ. ನನ್ನ ಮನೆಯಲ್ಲಿ ಸಹ ಹಾಗೆ ಆಗಿದೆ. ನಮ್ಮ ಮನೆಯಲ್ಲಿ ಒಂದು 2-3 ಮೊಬೈಲ್ ಇದೆ. ಎಲ್ಲ ಮೊಬೈಲಲ್ಲಿ ಅಲಾರಾಮ್ ಹಾಕಿಟ್ಟಿದ್ದಾರೆ. ನನಗೆ ಪ್ರಾರ್ಥನೆ ಮಾಡುವಾಗ ಅಲಾರಾಮ್ ಬಂದ್ ಮಾಡುವುದೇ ಕೆಲಸ. ಅದು ನನ್ನ ಹೆಂಡತಿ 10 ನಿಮಿಷಕ್ಕೆ ಸೆಟ್ ಮಾಡಿಟ್ಟಿದ್ದಾರೆ. ನಾನು ಹೀಗೆ ಮಾಡಿ, ಮೊಬೈಲ್ ಹೀಗೆ ಇರ್ತದಲ್ಲ, ಹೀಗೆ ಮಾಡಿ ನಾನು ಒಂದಿನ ಕೈ ನೋವು. ಇದು ಬಂದ್ ಮಾಡುವಾಗ ಇದು ಸ್ಟಾರ್ಟ್ ಆಗುವುದು, ಇದು ಸ್ಟಾರ್ಟ್ ಆಗ ಅದು ಬಂದ್. ಅಂದ್ರೆ ಆಕೆಯ ಉದ್ದೇಶ ಏನಂದ್ರೆ ಗಂಡ ಒಳ್ಳೆ ಪ್ರೇಯರ್ ಮಾಡಲಿ, ಮಲಗುದು ಬೇಡ ಅಂತ. 3:30 ಸ್ಟಾರ್ಟ್ ಆಗ್ತದೆ ಅಲಾರಾಮ್ಗಳು. ಅದೇ ಅಭ್ಯಾಸ ಮಾಡಿದರೆ ನಿದ್ರೆ ಮಾಡಲಿಕ್ಕೆ ಅಲಾರಾಮಲ್ಲಿ, ಮತ್ತು ಆ ಅಲಾರಾಮ್ ಇದ್ದಾಗಲೇ ಒಂದು ನಿದ್ರೆ ಬರ್ತದೆ. ಏನು ನೀವು ಟ್ರೈನ್ ಮಾಡ್ತಾ ಇದ್ದೀರಿ? ವಾಕ್ಯವನ್ನು ಕೇಳಲಿಕ್ಕೆ ಟ್ರೈನ್ ಮಾಡಿರಿ. ವಾಕ್ಯವನ್ನು ಕೇಳುವಾಗ ನಿದ್ರೆ ಮಾಡಬೇಡಿ. 1-2 ಸರ್ತಿ ನಿದ್ರೆ ಬರ್ಬೋದು, ಬಟ್ ಫೇತಲ್ಲಿ ಹೇಳ್ರಿ, ಏಸುನ ನಾಮದಲ್ಲಿ ನಾವು ನಿದ್ರೆ ಮಾಡುವುದಿಲ್ಲ. ಕಮಾನ್ ಹೇಳ್ರಿ, ನಾನು ದೇವರಿಂದ ಹುಟ್ಟಿದವನು, ನನ್ನಲ್ಲಿ ಇರುವ ಆತನು. ಕಮಾನ್ ಹೇಳ್ರಿ, ನನ್ನಲ್ಲಿ ಇರುವ ಆತನು ಲೋಕದಲ್ಲಿರುವ
ನಿದ್ರೆಯ ಆತ್ಮಗಿಂತ ಹೆಚ್ಚಿನವನು. ಹೇಳ್ರಿ, ನಾನು ಮಲಗಿಕೊಂಡಾಗ ನಿರ್ಭಯವಾಗಿರುವುದರಿಂದ ಸುಖವಾಗಿ ನಿದ್ರೆ ಮಾಡುತ್ತೇನೆ. ಸುಖವಾಗಿ ನಿದ್ರೆ ಮಾಡಿ ಏಳುತ್ತೇನೆ. ಚರ್ಚಲ್ಲಿ ಕೂತ್ಕೊಳ್ಳುವಾಗ, ವಾಕ್ಯ ಕೇಳುವಾಗ ನಾನು ನಿದ್ರೆ ಮಾಡುವುದೇ ಇಲ್ಲ. ಹೇಳ್ರಿ, ಕರ್ತನಲ್ಲಿ ನಾನು ಚುರುಕಾಗಿದ್ದೇನೆ. ನಾನು ದೇವರಿಂದ ಹುಟ್ಟಿದವನು. ಹೇಳ್ರಿ, ನನ್ನಲ್ಲಿ ಇರುವ ಆತನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು. ನಿಮಗೊಂದು ಐಡಿಯಾ ಹೇಳ್ತಾನೆ. ಬರುವಾಗ ಒಂದು ಬಾಟ್ಲಿ ನೀರು ತನ್ನಿ. ಬರುವಾಗ ನೀರು ತನ್ನಿ. ಕೆಲವೊಮ್ಮೆ ನಿದ್ರೆ ಯಾಕೆ ಬರ್ತಂತ ಹೇಳಿದ್ರೆ, ಕೆಲವೊಮ್ಮೆ ನೀವು ಲೇಟ್ ಮಲಗ್ತೀರಿ. ಏನೋ ನಿಮಗೆ ಬ್ಯುಸಿ ಇರ್ಬೋದು, ಕೆಲಸ ಇರ್ಬೋದು, ಲೇಟ್ ಫಾಸ್ಟಾಗಿ ಅಂಕಲ್ನ ವಿಷಯ ಫುಲ್ ಅರ್ಥ ಆಗ್ತದೆ. ನೀವು ಲೇಟ್ ಮಲಗ್ತೀರಿ, ಬೇಗ ಹೇಳ್ತೀರಿ ಅಂದರೆ ನಿಮ್ಮ ನಿದ್ರೆ ಕರೆಕ್ಟ್ ಆಗೋದಿಲ್ಲ. ಅದು ಸಹಜ. ನಿಮ್ಮ ಬಾಡಿಗೆ ಏನು ಬೇಕು? ರೆಸ್ಟ್ ಬೇಕು. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಶನಿವಾರ ದಿವಸ ಬೇಗ ಮಲಗಿ. ಒಂದು 10 ಗಂಟೆಗೆ ಮಲಗಿ. ಬೇಗ ಒಂದು 5 ಗಂಟೆಗೆ 4 ಗಂಟೆಗೆ ಎದ್ದುಕೊಂಡು ಒಳ್ಳೆ ಮಾಡಿ ಪ್ರಾರ್ಥನೆ ಮಾಡಿ, ದೇವರೇ, ಇವತ್ತು ನಾನು ಚರ್ಚ್ಗೆ ಹೋಗ್ತಾ ಇದ್ದೇನೆ, ನನ್ನ ಹತ್ರ ನೀನು ಮಾತಾಡು. ನಾವು ನಿನ್ನ ಸ್ವರವನ್ನು ಕೇಳುತ್ತೇವೆ. ನೀನು ಏನು ಹೇಳ್ತೀಯೋ ಅದನ್ನು ಮಾಡುತ್ತೇನೆ. ಏನು ಮಾಡಲಿಕ್ಕೆ ಹೇಳ್ತೀಯೋ ಅದನ್ನು ಮಾಡುತ್ತೇನೆ. ಹಲ್ಲೆಲೂಯಾ. ಎಲ್ಲಿ ಹೋಗಲು ಹೇಳ್ತೀಯ ನಾನು ಹೋಗ್ತೇನೆ. ಐ ಆಮ್ ವಿಲ್ಲಿಂಗ್ಲಿ ಸಬ್ಮಿಟ್ ಮೈ ವಿಲ್ ಟು ಯೋರ್ ವಿಲ್. ನನ್ನ ಚಿತ್ತವನ್ನು ನಿನ್ನ ಚಿತ್ತಕ್ಕೆ ನಾನು ಒಪ್ಪಿಸ್ತೇನೆ ಅಂತ ಹೇಳಿ ಬನ್ನಿ. ಆಗ ನಿಮ್ಮ ಆತ್ಮ ಅಲರ್ಟ್ ಆಗಿರುತ್ತದೆ, ನಿಮ್ಮ ಆತ್ಮ ಚುರುಕಾಗಿರುತ್ತದೆ. ಬರುವಂತ ಪ್ರತಿಯೊಂದು ಮಾತುಗಳು ನಿಮ್ಮ ಆತ್ಮಕ್ಕೆ ವರ್ಗಾವಣೆ ಆಗುತ್ತದೆ. ನೀವು ಮನೆಗೆ ಹೋಗುವಾಗ ನಿದ್ರೆಯಲ್ಲಿ ಹೋಗುವುದಿಲ್ಲ, ಕಾಂಕರ್ ಆಗಿ ನೀವು ಹೋಗುತ್ತೀರಿ. ನಾನು ಸಣ್ಣ ಇರುವಾಗ ಈ ಬ್ರೂಸ್ಲಿಯ ಫಿಲ್ಮ್ ನೋಡ್ಲಿಕ್ಕೆ ಹೋಗಿದ್ರು. ಬ್ರೂಸ್ಲಿ ಹೋಗುವಾಗ ಎಲ್ಲ ಕೆಲವರು ಹೀಗೆ ಹೋಗ್ತಾ ಇದ್ದರು. ಹೊರಗೆ ಬರುವಾಗ ಯಾಕೆ? ಫುಲ್ಲು ಬ್ರೂಸ್ಲಿ ಸ್ಪಿರಿಟ್ ಒಳಗೆ ಹೋಗಿದೆ. ನಿಮಗೆ ನಾನು ಪ್ರೀಚ್ ಮಾಡೋದು ಬ್ರೂಸ್ಲಿ ಸ್ಪಿರಿಟ್ ಅಲ್ಲ, ಕ್ರಿಸ್ತನ ಆತ್ಮ ನಿಮ್ಮ ಒಳಗೆ ಪ್ರವೇಶಿಸಿದಾಗ ನೀವಿದ್ದ ಹಾಗೆ ಇರುವುದಿಲ್ಲ. ಕಮಾನ್. ಅದರಿಂದ ವಾಕ್ಯವನ್ನು ಕೇಳಿ ನಿಮ್ಮ ಆತ್ಮಕ್ಕೆ ವರ್ಗಾವಣೆ ಆಗ್ತದೆ. ನಿಮ್ಮ ಆತ್ಮಿಕ ಕಣ್ಣುಗಳು ಎನ್ಲೈಟ್ ಆಗುತ್ತವೆ. ನಿಮ್ಮ ಆತ್ಮಿಕ ಕಣ್ಣುಗಳು ಚುರುಕಾಗುತ್ತವೆ. ನೀವು ಚುರುಕಾಗುತ್ತೀರಿ. ಸೇವಕರು ಇರುವುದು ಯಾಕೆ? ನಿಮ್ಮ ಸಿಂಬಳ ಒರೆಸಲಿಕ್ಕೆ ಅಲ್ಲ. ಯಾಕೆ ಇರುವುದು? ನೀವು ಸಭೆಗೆ ಬರುವಂಥದ್ದು ರಿಲೀಜಿಯಸ್ ಅಲ್ಲ. ಸೇವಕರು ಇರುವುದು, ಓದಿರಿ 3ನೇ ಅಧ್ಯಾಯ 15ನೇ ವಚನ, ಜೆರೆಮಯ 3:15. ಇದಲ್ಲದೆ ನನ್ನ ಮನಸ್ಸು ಒಪ್ಪುವ, ಎಲ್ಲರೂ ಹೇಳ್ರಿ ಇದಲ್ಲದೆ, ಎಲ್ಲರೂ ಮಾತಾಡಿ, ಇದಲ್ಲದೆ, ಕಮಾನ್ ಹೇಳ್ರಿ, ಇದಲ್ಲದೆ ನನ್ನ ಮನಸ್ಸು ಒಪ್ಪುವ ಪಾಲಕರನ್ನು ನಿಮಗೆ ದಯಪಾಲಿಸುವೆನು. ಅವರು ನಿಮ್ಮನ್ನು ಟೀ ಕಾಫಿ ಕೊಟ್ಟು ಪೋಷಿಸುವರು. ಮಟನ್ ಚಿಕನ್ ಕೊಟ್ಟು ಪೋಷಿಸುವರು ಅಂತ ಇದೆಯಾ? ಏನಿದೆ? ಜ್ಞಾನ ವಿವೇಕಗಳಿಂದ ನಿಮ್ಮನ್ನು ಪೋಷಿಸುವರು. ನೀವು ಆತ್ಮಿಕವಾಗಿ ಪೋಷಿಸಲ್ಪಡುತ್ತೀರಿ. ನಿಮ್ಮ ಆತ್ಮಕ್ಕೆ ವಿಶ್ಡಮ್ ಬೇಕು, ಜ್ಞಾನ ಬೇಕು. ಜ್ಞಾನದಿಂದ ನೀವು ಪೋಷಿಸಲ್ಪಡುತ್ತೀರಿ. ನಿಮ್ಮ ಜೀವಿತವನ್ನು ಎಲ್ಲೆಲ್ಲಿ ಕರೆಕ್ಟ್ ಮಾಡಲಿಕ್ಕಿದೆ ನೀವು ಕರೆಕ್ಟ್ ಮಾಡುತ್ತೀರಿ. ಸ್ಟಕ್ ಆದ ಸಂಗತಿಗಳು ನಿಮ್ಮ ಕಡೆಗೆ ಉತ್ತರ, ಪೂರ್ವ, ಪಶ್ಚಿಮದಿಂದ ಓಡಿ ಬರುತ್ತವೆ. ದೇವರ ವಾಕ್ಯಗಳು ನಿಮಗೆ ಬ್ಲೆಸ್ಸಿಂಗ್ ಆಗಿ, ಆಶೀರ್ವಾದವಾಗಿ ಪರಿವರ್ತನೆ ಆಗುತ್ತದೆ. ದಾವೀದನಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಏನಾಯಿತು? ನಾನು ಒಳ್ಳೆಯದನ್ನು ಮಾಡ್ತಾ ಇದ್ದೇನೆ, ಒಬ್ಬ ವ್ಯಕ್ತಿ ಸತ್ತ ಅಲ್ಲ ಅಂತ. ವಾಕ್ಯವನ್ನು ಹುಡುಕುವಾಗ ಅವನಿಗೆ ಅದು ಆಶೀರ್ವಾದ ಆಯಿತು. ಅದನ್ನು ಪ್ರಾಪರ್ ರೀತಿಯಲ್ಲಿ ಆ ಮಂಜೂಷದ ಪೆಟ್ಟಿಗೆಯನ್ನು ತರುವಾಗ ಆಶೀರ್ವಾದ ಆಯಿತು. ನಾನು ಹೇಳ್ತೇನೆ, ಅವನು ಸುಮಾರು ಕೆಲವು 4,000 ಮ್ಯೂಸಿಷಿಯನ್ಗಳನ್ನು ಪ್ರಿಪೇರ್ ಮಾಡಿದ್ದ, ಕೇವಲ ಮಂಜೂಷದ ಪೆಟ್ಟಿಗೆಯ ಮುಂದೆ ಆರಾಧನೆ ಮಾಡಲಿಕ್ಕೆ. 4,000 ಮ್ಯೂಸಿಷಿಯನ್ಸ್, 4-5 ಮ್ಯೂಸಿಷಿಯನ್ ಅಲ್ಲ, 4,000, ರೈಟ್? ಸೊ 24x7 ದಿನದ 24 ಗಂಟೆ ಅವರು ಬಾರಿಸ್ತಾ ಇದ್ರು. 8 ಗಂಟೆ ಒಂದು ಸೆಟ್ ಇಟ್ಟಿದ್ದ, ರೈಟ್?
ಯಾಕೆ? ಅವನಿಗೆ ಗೊತ್ತಿತ್ತು ಆರಾಧನೆಯ ಮಹತ್ವ ಏನಂತ. ಅದಕ್ಕೋಸ್ಕರ ಹಿಸ್ಟ್ರಿಯಲ್ಲಿ ಈಸ್ ಎ ಕಾಂಕರರ್ ಕಿಂಗ್. ಅವನು ಒಂದು ಯುದ್ಧ ಕೂಡ ಸೋಲಿಲ್ಲ. ಒಂದೇ ಯುದ್ಧ ಸೋತದ್ದು, ಅದರಲ್ಲಿ ಅವನಿರಲಿಲ್ಲ. ಆ ಒಬ್ಬ ವ್ಯಕ್ತಿ ಮಾತ್ರ ತನ್ನ ಸಕ್ಸಸರನ್ನು ಅನಾಯ್ಟ್ ಮಾಡಿ ದೇಹ ಬಿಟ್ಟು ಹೋದದ್ದು. ಉಳಿದವರು ಯಾರಿಲ್ಲ. ಪ್ರೈಸ್ ಗಾಡ್, ಯಾರಿಲ್ಲ. ನೆಕ್ಸ್ಟ್ ಒಬ್ಬ ವ್ಯಕ್ತಿಯನ್ನು ನನ್ನ ಸ್ಥಾನದಲ್ಲಿ ಇವನು ಕಿಂಗ್ ಅಂತ ಅಪಾಯಿಂಟ್ ಮಾಡಿ ಹೋದ ವ್ಯಕ್ತಿ ಡೇವಿಡ್. ದಾವೀದನಿಗೆ ದೇವರ ವಾಕ್ಯದ ಮಹತ್ವ ಗೊತ್ತಿತ್ತು. ದಾವೀದನಿಗೆ ಆರಾಧನೆಯ ಮಹತ್ವ ಗೊತ್ತಿತ್ತು. ಪ್ರೈಸ್ ಗಾಡ್, ಆರಾಧನೆ ಮಾಡಿದಾಗ ಆತ್ಮಿಕ ಲೋಕದಲ್ಲಿ ಸಮಥಿಂಗ್ ನಡೀತದೆ, ಸಮಥಿಂಗ್ ಶಿಫ್ಟ್ ಆಗುತ್ತದೆ. ಏಂಜಲ್ಸ್ಗಳು ನಿಮ್ಮ ಸೇವೆಗೆ ಬರುತ್ತಾರೆ, ದೇವದೂತರು ನೀವು ಅಟ್ರಾಕ್ಟ್ ಮಾಡುತ್ತೀರಿ, ದೇವರ ಮಹಿಮೆ ಪ್ರಭಾವ ನಿಮ್ಮಲ್ಲಿ ತುಂಬಲ್ಪಡುತ್ತದೆ. ಯಾವ ಸಭೆ ಆತ್ಮ ಭರಿತರಾಗಿ ಆರಾಧನೆ ಮಾಡುತ್ತದೆ, ಆ ಸಭೆ ಇದ್ದಾಗಿರುವುದಿಲ್ಲ. ಕಮಾನ್, ನಾವು ಆರಾಧನೆ ಮಾಡುವಂಥದ್ದು ಬೈ ಫೇತ್ ಅಲ್ಲಿ. ಹಲೋ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾದ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ವಾಕ್ಯದ ಮೂಲಕ ನೂತನ ಮನಸ್ಸನ್ನು ಹೊಂದಿದವರಾಗಿ ಪರಲೋಕ ಭಾವದವರಾಗಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಯಜ್ಞಕ್ಕೆ ಏನು ಬೇಕು? ಸಜೀವ ಯಜ್ಞ. ಅವರು ಪ್ರಾಣಿಗಳನ್ನು ಕೊಲ್ತಾ ಇದ್ದರು. ಇವತ್ತು ನಿಮ್ಮ ಶರೀರದ ನಿದ್ರೆಯನ್ನು ಕೊಲ್ಲಬೇಕು ನೀವು. ಅದೇ ದೇವರಿಗೆ ಇಷ್ಟವಾದ ಯಜ್ಞ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ನಿಮ್ಮ ದೇಹ ಕೇಳಲಿಕ್ಕಿಲ್ಲ. ದೇಹ ಹೇಳುವ ಮಲಗು 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 ಅಂತೇಳಿ. ನೋ, ಐ ವರ್ಷಿಪ್ ಗಾಡ್ ಬೈ ಫೇತ್ ಅಲ್ಲಿ. ಪ್ರೈಸ್ ಅಂಡ್ ವರ್ಷಿಪ್ ಲೀಡರ್ ಫಾಸ್ಟ್ ಆಡಲಿ ಸ್ಲೋ ಆಡಲಿ ಅವನ ಮೇಲೆ ಡಿಪೆಂಡ್ ಆಗಬೇಡ್ರಿ. ಜಸ್ಟ್ ಬೈ ಫೇತ್ ಅಲ್ಲಿ ರಿಸೀವ್ ಮಾಡ್ರಿ, ಹಾಡ್ರಿ. Hallelujah, 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 hallelujah. See? ಹೇಗೆ ಆರಾಧನೆ ಮಾಡುವಂಥದ್ದು? ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ಅನಿಸಿಕೆಯಲ್ಲಿ ನಡೆಯುವುದಿಲ್ಲ, ನಾವು ನಂಬಿಕೆಯಲ್ಲಿ ನಡೆಯುವುದು. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ಆರಾಧನೆ ಮಾಡುವಂಥದ್ದು ಬೈ ಫೇತ್ ಅಲ್ಲಿ. ನಂಬುವವರ ಹೊಟ್ಟೆಯ ಒಳಗಿಂದ, ನಿಮ್ಮ ಆತ್ಮದ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ನೀವು ಸಭೆಗೆ ಬರುತ್ತೀರಿ, ನಂಬಿಕೆಯಲ್ಲಿ ಆರಾಧನೆ ಮಾಡುತ್ತೀರಿ, ನಿಮ್ಮ ಒಳಗಿಂದ ಫ್ರೆಶ್ ಅನಾಯಿಂಟಿಂಗ್, ಫ್ರೆಶ್ ಗ್ರೇಸ್ ಮ್ಯಾನಿಫೆಸ್ಟ್ ಆಗುತ್ತದೆ. ನಿದ್ರೆ ಎಲ್ಲ ಬಿಟ್ಟು ಹೋಗ್ತದೆ. ನಿಮ್ಮ ಶರೀರಕ್ಕೆ ಹೇಳ್ತೀರಿ ಆರಾಧನೆ ಮಾಡು. ನಿಮ್ಮ ಆತ್ಮ ಹೇಳಬೇಕು ಶರೀರಕ್ಕೆ ಹೇಗೆ ಆರಾಧನೆ ಮಾಡಬೇಕು. ಡ್ರಮ್ ಬೀಟ್ ಹೇಳುವುದಲ್ಲ, ಡ್ರಮ್ ಬೀಟ್ ನಿಮ್ಮ ನಲಿಸುವುದಲ್ಲ. ರೈಟ್? ನಿಮ್ಮ ಆತ್ಮ ಫೇತ್ ಅಲ್ಲಿ ಶರೀರಕ್ಕೆ ಹೇಳ್ಬೋದು, ಲೆಟ್ಸ್ ವರ್ಷಿಪ್ ಗಾಡ್. ಡ್ರಮ್ ಬೀಟ್ ಅಲ್ಲಾಡಿಸ್ತೇನೆ. ಮೊನ್ನೊಂದು ವಿಡಿಯೋ ತೋರಿಸ್ತೇನೆ ನೋಡಿ. ರೈಟ್? ಫುಲ್ ಡ್ಯಾನ್ಸ್, ಕುರ್ಚಿಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಡ್ಯಾನ್ಸ್. ವಾಕ್ಯ ಬರುವಾಗ ಫಾಸ್ಟನ್ ಯುವರ್ ಸೀಟ್ ಬೆಲ್ಟ್. ನೀವು ನಂಬಿಕೆಯಲ್ಲಿ ಎದ್ದುಕೊಂಡು ಆರಾಧನೆ ಮಾಡಿದರೆ ನಂಬಿಕೆಯಲ್ಲೇ ನೀವು ಅಲರ್ಟ್ ಆಗ್ತೀರಿ. ಬರುವಂಥ ಪ್ರತಿಯೊಂದು ಮಾತುಗಳು ನಿಮ್ಮ ಆತ್ಮದ ಒಳಗೆ ಪ್ರವೇಶಿಸ್ತದೆ. ದೇವರು ನಿಮ್ಮಲ್ಲಿ ಮಾತಾಡುತ್ತಾನೆ. ವಾಕ್ಯ ಕೇಳುವಾಗ ಪವಿತ್ರಾತ್ಮನ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತದೆ. ಆಲ್ರೆಡಿ ಪವಿತ್ರಾತ್ಮ ನಿಮ್ಮ ಒಳಗಿದ್ದಾನೆ. ರೈಟ್? ಪ್ರತಿಯೊಂದು ವರ್ಡ್, ಪ್ರೀಚ್ ಮಾಡಲ್ಪಟ್ಟ ವರ್ಡ್ ಮಾತಾಡುವಾಗ ಇಟ್ ವಿಲ್ ಇಂಪಾರ್ಟ್ ಗ್ರೇಸ್. ಪವಿತ್ರಾತ್ಮನ ಪರಲೋಕದಿಂದ ಬರುವುದಲ್ಲ, ನನ್ನ ಒಳಗಿದ್ದದ್ದು ನಿಮ್ಮ ಮೇಲೆ ರಿಲೀಸ್ ಮಾಡುವಂಥದ್ದು. ನಂಬಿಕೆಯಲ್ಲಿ ಪ್ರೀಚ್ ಮಾಡುವುದಂದರೆ ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ. ಯು ಕ್ಯಾನ್ ರಿಸೀವ್ ಸಮಥಿಂಗ್. ಅಂದು ಪೇತ್ರನು ಮಾತಾಡಿದಾಗ ಕೊರ್ನೆಲಿಯಸನ ಮನೆಯಲ್ಲಿ ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಎಲ್ಲಿ? ಪರಲೋಕದಿಂದ ಬಂತ? ನೋ, ಪೇತ್ರನ ಒಳಗೆ ಪವಿತ್ರಾತ್ಮನಿದ್ದನು. ಪೇತ್ರನು ಯಾವಾಗ ಹೊಂದಿದ? ಪಂಚಾಶತಮ ದಿವಸ ಬಂದಂತ ಪವಿತ್ರಾತ್ಮ ಈಗ 120 ಮಂದಿಯ ಒಳಗೆ ಆತನು ಪ್ರವೇಶಿಸ್ತಾನೆ. ಪೇತ್ರನು ಮಾತಾಡುತ್ತಿರುವಾಗ ಆತನು 3,000 ಜನರ ಮೇಲೆ ಆತನು ಇಳಿದು ಬಂದ. ಈಗ 3,120 ಮಂದಿಯ ಒಳಗೆ ಪವಿತ್ರಾತ್ಮನು ಇದ್ದಾನೆ. ಅವರು ಪ್ರೀಚ್ ಮಾಡುವಾಗ ಪವಿತ್ರಾತ್ಮನು ಸ್ಪ್ರೆಡ್ ಆಗುತ್ತಾನೆ. ಈಗ
ಈಗ ಪವಿತ್ರಾತ್ಮನ ಯಾವುದೋ ಒಂದು ಪ್ಲೇಸ್ ಅಲ್ಲಿ ಇರುವಂತದ್ದಲ್ಲ, ನಿಮ್ಮ ಒಳಗಿದ್ದಾನೆ. ನೀವು ಆರಾಧನೆ ಮಾಡುವುದಂದ್ರೆ ನೀವು ನಂಬುವುದು. ನಂಬಿಕೆಯಲ್ಲಿ ಆರಾಧನೆ ಮಾಡುವಾಗ ನಿಮ್ಮ ಒಳಗಿಂದ ಸ್ಟರ್ ಆಗುತ್ತಾನೆ. ಪ್ರೀಚರ್ ಏನು ಮಾಡುವುದಂದ್ರೆ ನಿಮ್ಮ ಒಳಗಿದ್ದ ಆ ಗಿಫ್ಟ್ ಅನ್ನು ಅಲ್ಲಾಡಿಸುವುದು ಅಷ್ಟೇ. ಸ್ಟರ್ ದಟ್ ಗಿಫ್ಟ್. ನಿಮ್ಮಲ್ಲಿರುವ ಪವಿತ್ರಾತ್ಮ ವರವನ್ನು ಏನು ಮಾಡಬೇಡಿ, ಅಪೊಸ್ತಲ ಪೌಲ್ ತಿಮೋಥಿಗೆ ಅಲಕ್ಷ್ಯ ಮಾಡಬೇಡ, ಅದನ್ನು ಪ್ರಜ್ವಲಿಸುವಂತೆ ಮಾಡು. ಸ್ಟರ್ ದಟ್ ಗಿಫ್ಟ್. ಸ್ಟರ್. ಕೆಲವೊಮ್ಮೆ ಕೆಲವು ಹೋಟೆಲ್ಗಳಿಗೆ ಹೋದರೆ ಲೈಮ್ ಜ್ಯೂಸ್ ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಅದರ ಮೇಲೆ ಸೋಡಾ ಹಾಕಿ ಒಂದು ಸ್ಟರ್ ಮಾಡಲಿಕ್ಕೆ ಒಂದು ಕಡ್ಡಿ ಕೊಡ್ತಾರೆ. ನಾವು ಹೋಗಿ ಡೈರೆಕ್ಟಾಗಿ ಹೀಗೆ ಕುಡಿದ್ರೆ ಚಪ್ಪೆ ಚಪ್ಪೆ ಅಂತ ಹೇಳ್ತೀವಿ. ಬಟ್ ವೈಟರ್ ಬಂದು ಹೇಳ್ತೇನೆ ಅಂಚೆ ಬರ್ಪಿನತ್ತು ಅವೇನು ಪಂದ ಅಲ್ಲ ಅಂತ. ಸ್ಟರ್ ಸ್ಟರ್ ಮಾಡಿದಾಗ ಏನಾಗ್ತದೆ, ಲೈಮ್ ಜ್ಯೂಸ್ ಸಕ್ಕರೆ ಸೋಡಾದ ಹೊಟ್ಟಿಗೆ ಮಿಕ್ಸ್ ಆಗಿ ರಿಫ್ರೆಶ್ ಮಾಡಿಬಿಡ್ತದೆ. ಹಬ್ಬ ಒಂದು ಲಿಂಬು ಜ್ಯೂಸ್ ಬರ್ತೀನಿ ಆಯ್ತಾ ಅಂಡ್. ನಿಮ್ಮ ಒಳಗೆ ಹೊರ ಇದೆ. ಇಲ್ಲಿ ಏನು ಮಾಡುವುದು, ವಾಕ್ಯ ಎಂಬ ಕಡ್ಡಿ ಹಾಕಿ ಅಲ್ಲಾಡಿಸುವುದು. ಕೆಲವರು ಬಿಡುವುದೇ ಇಲ್ಲ. ಬೇರೆ ಏನಲ್ಲ. ಕೆಲವರು ಯಾಕೆ ಹೀಗೆ ಹಾಕ್ತಾರೆ ಅಂತೇಳಿ ಅವರ ಒಳಗೆ ಸರಿಯಾಗಿ ಕಡ್ಡಿ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಅವರು ಅಲ್ಲಾಡ್ತಾರೆ. ಮತ್ತವರಿಗೇನು ಹಿಡಿದಿದಂತಲ್ಲ. ಒಳಗಿನ ಮನುಷ್ಯನ ಎದ್ದಾಗ ಅದೇ ಟೇಸ್ಟಲ್ಲಿ ನೀವು ಹೋಗ್ತೀರಿ. ಸಿಕ್ಕಿದವರಿಗೆ ಒಳ್ಳೆಯ ಪಾತ್ರೆಯಾಗಿ ಕುಡಿಸ್ತೀರಿ. ನೀವು ಬಿಟ್ಟರ್ ಎಂತ ಕೈಪೆ ಪಾತ್ರೆ ಅಲ್ಲ, ನೀವು ಸ್ವೀಟ್ ಪಾತ್ರೆ. ಹಲ್ಲೆಲೂಯಾ. ನೀವು ಒಳ್ಳೆಯ ಪಾತ್ರೆ ಆಗಿದ್ದೀರಿ. ಕಮ್ ಆನ್.